ಸೊ ಅವರಿಗೆ ಗುರು ಅಂದ್ರೆ ಯಾರು, ಸೊ ಅವರ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅವರ ಒಂದು ರೀತಿ ಯಾವ ತರ ನಡ್ಕೊಳೋದು ಅಂತ ಅವ್ರು ಯಾವ ತರ ಅವ್ರನ್ನ ಅನುಭವಿಸೋದು ಅಂತ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಹೇಳಲಾಗುತ್ತೆ. Yes. So Guru means that one who can give you knowledge about God, Krishna. ಸೊ ಗುರು ಅಂದ್ರೆ ದೇವರ ಬಗ್ಗೆ, ದೇವ ಅಂದ್ರೆ ಕೃಷ್ಣ, ಅವ್ರ ಬಗ್ಗೆ ಒಂದು ಜ್ಞಾನ ಕೊಡೋರು ಅವರು ಗುರು. You have Bhagavatam also, huh? Yes, Prabhu. All the cantos. No, Prabhu. And 2nd to 9 only. 2nd to 9, huh? Yes, Prabhu. So very good. So now we will go to 434 Bhagavad Gita. 434. Tadvidipa Nipatena. Is this the verse? Tadvidipa. Yes, Prabhu. Yes, Prabhu. Okay, chant the verse. ಯಾರಾದ್ರೂ ಓದ್ತೀರಾ? ತದ್ವಿಧಿ ಪ್ರಣಿಪಾತೇನ. ನಾವು ಓದ್ತೀನಿ ಪವನ್ ಪ್ರಭು. ಹೌದು. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅನುವಾದ: ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಭಾವಾರ್ಥ: ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ನಿಶ್ಚಯವಾಗಿಯೂ ಕಠಿಣವಾದುದು. ಆದುದರಿಂದ ಭಗವಂತನಿಂದಲೇ ಬಂದ ಗುರು ಪರಂಪರೆಯಲ್ಲಿನ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವಂತೆ ಭಗವಂತನು ಬುದ್ಧಿ ಹೇಳುತ್ತಾನೆ. ಈ ಗುರು ಪರಂಪರೆಯ ತತ್ವವನ್ನು ಅನುಸರಿಸಿದರೆ ಯಾರೂ ನಿಜವಾದ ಗುರು ಆಗಲು ಸಾಧ್ಯವಿಲ್ಲ. ಭಗವಂತನೇ ಪ್ರಪ್ರಥಮ ಗುರು. ಈ ಪರಂಪರೆಯಲ್ಲಿ ಬಂದವನು ಭಗವಂತನ ಸಂದೇಶವನ್ನು ಯಥಾವತ್ತಾಗಿ ಹೇಳಿಕೊಡಬಲ್ಲ. ಸೋಗು ಆಗುವ ಮೂರ್ಖರು ಮಾಡುವಂತೆ ತನ್ನ ಪ್ರತಿಕ್ರಿಯೆಯನ್ನು ತಾನೇ ಸೃಷ್ಟಿಸಿಕೊಂಡು ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಿಲ್ಲ. ಭಾಗವತವು 6:3-19 ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ಎಂದರೆ ಧರ್ಮ ಮಾರ್ಗವನ್ನು ಭಗವಂತನೇ ನೇರವಾಗಿ ತೋರಿಸಿಕೊಡುತ್ತಾನೆ ಎಂದು ಹೇಳುತ್ತದೆ. ಆದುದರಿಂದ ಊಹಾತ್ಮಕ ಚಿಂತನೆಗಳಾಗಲಿ ವಣವಾದಗಳಾಗಲಿ ಮನುಷ್ಯನನ್ನು ಸರಿಯಾದ ದಾರಿಗೆ ಕರೆದೊಯ್ಯಲಾರವು. ವಿದ್ಯಾಗ್ರಂಥಗಳನ್ನು ಸ್ವತಂತ್ರವಾಗಿ ಅಭ್ಯಾಸ ಮಾಡಿಯೂ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ಪಡೆದುಕೊಳ್ಳಲು ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕಾಗುತ್ತದೆ. ಅಂತಹ ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು. ಶಿಷ್ಯನು ಒಣಪ್ರತಿಷ್ಠೆ ಇಲ್ಲದೆ ದಾಸನಂತೆ ಗುರುವಿನ ಸೇವೆ ಮಾಡಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆದ ಗುರುವಿನ ತೃಪ್ತಿಯೇ ಆಧ್ಯಾತ್ಮಿಕ ಬದುಕಿನಲ್ಲಿ ಪ್ರಗತಿಯ ಗುಟ್ಟು. ಆಧ್ಯಾತ್ಮಿಕ ಅರಿವಿಗೆ ಪ್ರಶ್ನಿಸುವುದು ಮತ್ತು ವಿಧೇಯತೆಗಳ ಎರಡೂ ಇರಬೇಕು. ವಿಧೇಯತೆ ಮತ್ತು ಸೇವೆಗಳಿಲ್ಲದಿದ್ದರೆ ವಿದ್ವಾಂಸನಾದ ಗುರುವನ್ನು ಪ್ರಶ್ನಿಸುವುದರಿಂದ ಪ್ರಯೋಜನವಿಲ್ಲ. ಗುರುವಿನ ಪರೀಕ್ಷೆಯಲ್ಲಿ ಶಿಷ್ಯನು ಉತ್ತೀರ್ಣನಾಗಬೇಕು. ಗುರುವು ಶಿಷ್ಯನ ಪ್ರಾಮಾಣಿಕ ಹಂಬಲವನ್ನು ಕಂಡಾಗ ತಂತಾನೇ ಅವನಿಗೆ ನಿಜವಾದ ಆಧ್ಯಾತ್ಮಿಕ ಅರಿವನ್ನು ಅನುಗ್ರಹಿಸುತ್ತಾನೆ. ಈ ಶ್ಲೋಕದಲ್ಲಿ ಕುರುಡು ಅನುಸರಣೆ ಮತ್ತು ಅಸಂಬದ್ಧ ಪ್ರಶ್ನೆಗಳು ಎರಡನ್ನೂ ಖಂಡಿಸಿದೆ. ಶಿಷ್ಯನು ಗುರುವಿನ ಮಾತುಗಳನ್ನು ವಿಧೇಯತೆಯಿಂದ ಆಲಿಸಬೇಕು. ಅಷ್ಟೇ ಅಲ್ಲದೆ ವಿಧೇಯನಾಗಿ ಸೇವೆ ಸಲ್ಲಿಸಿ ಪ್ರಶ್ನೆಗಳನ್ನು ಕೇಳಿ ಗುರುವಿನ ಸ್ಪಷ್ಟವಾದ ಅರಿವನ್ನು ಪಡೆಯಬೇಕು. ನಿಜವಾದ ಗುರುವು ಸ್ವಭಾವದಿಂದಲೇ ಶಿಷ್ಯನ ವಿಷಯದಲ್ಲಿ ದಯೆ ತೋರಿಸುತ್ತಾನೆ.
ಆದುದರಿಂದ ವಿದ್ಯಾರ್ಥಿಯು ವಿಧೇಯನಾಗಿ ಸದಾ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದರೆ ಜ್ಞಾನ ಮತ್ತು ವಿಚಾರಗಳ ವಿನಿಮಯವು ಪರಿಪೂರ್ಣವಾಗುತ್ತದೆ. ಪ್ರಭು ಕಂಪ್ಲೀಟೆಡ್ ಪ್ರಭು. Very good. So you can read the next verse, 35. ಯಜ್ಞಾತ್ಮಾನ ಪುನರ್ಮೋಹಂ ಪುನರ್ಮೋಹಂ ಏವಂ ಯಾಸಸಿ ಪಾಂಡವ ಯೇನ ಭೂತಾನ್ಯಶೇಷಾಣಿ ದ್ರಕ್ಷಸ್ಯಾತ್ಮನ್ಯತೋ ಮಯಿ. ಅನುವಾದ. ಪ್ರಭು, ಸಾಕ್ಷಾತ್ಕಾರ ಪಡೆದ ಆತ್ಮನಿಂದ ನಿಜವಾದ ಜ್ಞಾನವನ್ನು ನೀನು ಪಡೆದರೆ ಮತ್ತೆ ಇಂತಹ ಮೋಹಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಈ ಜ್ಞಾನವು ಲಭ್ಯವಾದಾಗ ಎಲ್ಲ ಜೀವಿಗಳು ಪರಮಪ್ರಭುವಿನ ಅಂಶಗಳೇ. ಇತರ ಮಾತುಗಳಲ್ಲಿ ಹೇಳುವುದಾದರೆ ಅವರೆಲ್ಲ ನನ್ನವರೇ ಎನ್ನುವುದನ್ನು ನೀನು ಕಾಣುತ್ತೀಯೇ. ಭಾವಾರ್ಥ: ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಯು ವಸ್ತುಗಳ ನಿಜವಾದ ಸ್ವರೂಪವನ್ನು ತಿಳಿದಿರುತ್ತಾನೆ. ಅಂತಹ ವ್ಯಕ್ತಿಯಿಂದ ಜ್ಞಾನವನ್ನು ಪಡೆಯುವುದರ ಫಲ ಎಂದರೆ ಎಲ್ಲ ಜೀವಿಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ವಿಭಿನ್ನ ಅಂಶ ಎಂಬ ಅರಿವು ದೊರೆಯುವುದು. ಕೃಷ್ಣನಿಂದ ಪ್ರತ್ಯೇಕವಾಗಿರುವ ಅಸ್ತಿತ್ವದ ಕಲ್ಪನೆಗೆ ಮಾಯಾ ಎಂದು ಹೆಸರು. ಮಾ ಅಲ್ಲ, ಯಾ ಇದು. ಕೆಲವರು ನಮಗೆ ಕೃಷ್ಣನಿಗೂ ಸಂಬಂಧವೇ ಇಲ್ಲ, ಕೃಷ್ಣನು ದೊಡ್ಡ ಐತಿಹಾಸಿಕ ವ್ಯಕ್ತಿ ಮಾತ್ರ ಮತ್ತು ಪರಮ ಸತ್ಯವು ನಿರಾಕಾರ ಬ್ರಹ್ಮನ್ ಎಂದು ಯೋಚಿಸುತ್ತಾರೆ. ವಾಸ್ತವವಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಈ ನಿರಾಕಾರ ಬ್ರಹ್ಮನ್ ಎನ್ನುವುದು ಕೃಷ್ಣನ ವೈಯಕ್ತಿಕ ಪ್ರಭೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಎಲ್ಲಕ್ಕೂ ಕಾರಣನು. ಕೃಷ್ಣನು ದೇವೋತ್ತಮ ಪರಮ ಪುರುಷ, ಎಲ್ಲ ಕಾರಣಗಳ ಕಾರಣನು ಎಂದು ಬ್ರಹ್ಮ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಕೋಟ್ಯಾಂತರ ಅವತಾರಗಳು ಅವನ ವಿವಿಧ ವಿಸ್ತರಣೆಗಳು ಮಾತ್ರ. ಹಾಗೆಯೇ ಜೀವಿಗಳು ಕೃಷ್ಣನ ವಿಸ್ತರಣೆಗಳೇ. ತನ್ನ ಹಲವು ವಿಸ್ತರಣೆಗಳಲ್ಲಿ ಕೃಷ್ಣನು ತನ್ನ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ಎಂದು ಮಾಯಾವಾದಿ ತತ್ವಶಾಸ್ತ್ರಜ್ಞರು ತಪ್ಪಾಗಿ ಯೋಚಿಸುತ್ತಾರೆ. ಈ ಯೋಚನೆಯು ಭೌತಿಕ ಅನುಭವದಿಂದ ಬಂದಿದ್ದು. ಒಂದು ವಸ್ತುವನ್ನು ಚೂರು ಚೂರಾಗಿ ಮಾಡಿ ಹಂಚಿದರೆ ಅದು ಸ್ವಂತದ ಮೂಲ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂದು ಐಹಿಕ ಜಗತ್ತಿನಲ್ಲಿ ನಮ್ಮ ಅನುಭವ. ಆದರೆ ಪರಾತ್ಪರ ಎಂದರೆ ಒಂದಕ್ಕೆ ಒಂದು ಸೇರಿಸಿದರೂ ಒಂದೇ ಮತ್ತು ಒಂದರಲ್ಲಿ ಒಂದನ್ನು ಕಳೆದರೂ ಒಂದೇ. ಮಾಯಾವಾದಿ ತತ್ವಶಾಸ್ತ್ರಜ್ಞರಿಗೆ ಇದು ಅರ್ಥವಾಗುವುದಿಲ್ಲ. ಪರಾತ್ಪರ ಜಗತ್ತಿನಲ್ಲಿ ಇದೇ ವಾಸ್ತವ ಸ್ಥಿತಿ. ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಸಾಕಷ್ಟು ತಿಳುವಳಿಕೆ ಇಲ್ಲದಿರುವುದರಿಂದ ಈಗ ನಮ್ಮನ್ನು ಮಾಯೆ ಆವರಿಸಿದೆ. ಆದುದರಿಂದ ನಾವು ಕೃಷ್ಣನಿಂದ ಪ್ರತ್ಯೇಕ ಎಂದು ನಾವು ಕೃಷ್ಣನಿಂದ ಪ್ರತ್ಯೇಕಗೊಂಡ ಭಾಗಗಳಾದರೂ ನಾವು ಅವನಿಂದ ಭಿನ್ನವಲ್ಲ. ಜೀವಿಗಳ ಶಾರೀರಿಕ ವ್ಯತ್ಯಾಸವೇನೆನ್ನುವುದು ಮಾಯಾ. ಕೃಷ್ಣನನ್ನು ತೃಪ್ತಿಪಡಿಸುವುದಕ್ಕಾಗಿಯೇ ನಾವಿರುವುದು. ಮಾಯೆಯ ದಶೆಯಿಂದಾಗಿ ಅರ್ಜುನನು ತನ್ನ ಬಂಧುಗಳೊಡನೆ ಇರುವ ಅಲ್ಪಕಾಲದ ದೈಹಿಕ ಬಾಂಧವ್ಯವೇ ಕೃಷ್ಣನೊಡನೆ ಇರುವ ಶಾಶ್ವತವಾದ ಆಧ್ಯಾತ್ಮಿಕ ಬಾಂಧವ್ಯಕ್ಕಿಂತ ಹೆಚ್ಚು ಮುಖ್ಯ ಎಂದು ಭಾವಿಸಿದ. ಗೀತೆಯ ಇಡೀ ಉಪದೇಶದ ಧ್ಯೇಯವು ಹೀಗಿದೆ: ಕೃಷ್ಣ ಸೇವಕನಾದ ಜೀವಿಯನ್ನು ಕೃಷ್ಣನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಮತ್ತು ಕೃಷ್ಣನಿಂದ ಪ್ರತ್ಯೇಕವಾಗಿ ತನಗೆ ಅಸ್ತಿತ್ವವಿದೆ ಎಂದು ಜೀವಿಯ ಭಾವನೆಯು ಮಾಯೆ. ಪರಮಪ್ರಭುವಿನ ವಿಭಿನ್ನಾಂಶಗಳಾಗಿ ಜೀವಿಗಳು ಸಾಧಿಸಬೇಕಾದ ಒಂದು ಗುರಿ ಇದೆ. ನೆನಪಿಗೂ ಎಟಕದಷ್ಟು ಕಾಲದಿಂದ ಈ ಗುರಿಯನ್ನು ಅವರು ಮರೆತಿದ್ದಾರೆ. ಈ ಕಾರಣದಿಂದ ಮನುಷ್ಯರು, ಪ್ರಾಣಿಗಳು, ದೇವತೆಗಳು ಬೇರೆ ಬೇರೆ ದೇಹಗಳಲ್ಲಿ ನೆಲೆಸಿದ್ದಾರೆ. ಭಗವಂತನ ಆಧ್ಯಾತ್ಮಿಕ ಸೇವೆಯನ್ನು ಮರೆತಿದ್ದರಿಂದಲೇ ಇಂತಹ ದೈಹಿಕ ವ್ಯತ್ಯಾಸಗಳು ಉದ್ಭವಿಸಿವೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿರುವವನು ಈ ಮಾಯೆಯಿಂದ ಕೂಡಲೇ ಬಿಡುಗಡೆ ಹೊಂದುತ್ತಾನೆ. ಇಂತಹ ಶುದ್ಧ ಜ್ಞಾನವನ್ನು ನಿಜವಾದ ಗುರುವಿನಿಂದ ಮಾತ್ರ ಪಡೆಯಬಹುದು. ಹೀಗೆ ಪಡೆದುಕೊಂಡು ಜೀವಿಯು ಕೃಷ್ಣನಿಗೆ ಸರಿಸಮಾನ ಎನ್ನುವ ಭ್ರಮೆಯನ್ನು ನಿವಾರಿಸಿಕೊಳ್ಳಬಹುದು. ಪರಿಪೂರ್ಣ ಜ್ಞಾನವು ಇದು. ಪರಿಪೂರ್ಣನಾದ ಕೃಷ್ಣನು ಎಲ್ಲ ಜೀವಿಗಳಿಗೂ ಪರಮ ಆಶ್ರಯನು ಮತ್ತು ಇಂತಹ ಆಶ್ರಯವನ್ನು ತ್ಯಜಿಸಿದರೆ ಜೀವಿಗಳು ಭೌತಿಕ ವ್ಯಕ್ತಿಯಿಂದ ಭ್ರಾಂತಿಗೊಳಗಾಗಿ ತನಗೆ
ತಮಗೆ ಪ್ರತ್ಯೇಕ ಅಸ್ತಿತ್ವವಿದೆ ಎಂದು ಕಲ್ಪಿಸಿಕೊಳ್ಳುತ್ತಾರೆ. ಹೀಗೆ ಬೇರೆ ಬೇರೆ ಹಂತದ ಭೌತಿಕ ಕಲ್ಪನೆಯಿಂದಾಗಿ ಅವರು ಕೃಷ್ಣನನ್ನು ಮರೆತು ಬಿಡುತ್ತಾರೆ. ಆದರೆ ಹೀಗೆ ಭ್ರಮೆಗೊಂಡ ಜೀವಿಗಳು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಗೊಂಡರೆ ಅವರು ಮುಖ್ಯ ಮಾರ್ಗದಲ್ಲಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇದು ಭಾಗವತವು 2:10-6 ಮುಕ್ತಿರ್ ಹಿತ್ವಾನ್ಯತಃ ರೂಪಂ ಸ್ವರೂಪೇಣ ವ್ಯವಸ್ಥಿತಃ ಎಂದು ದೃಢಪಡಿಸುತ್ತದೆ. ಮುಕ್ತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ನಿತ್ಯ ಸೇವಕನಾಗಿ ತನ್ನ ನಿಜ ಸ್ವರೂಪದಲ್ಲಿರುವುದು. ಓವರ್ ಪ್ರಭು. So now you must understand that a guru means that he has knowledge that Krishna is the Supreme Personality of Godhead. ಸೊ ನಾವು ಇಲ್ಲಿಂದ ಅರ್ಥ ಮಾಡ್ಕೊಳ್ಳೋದೇನಂದ್ರೆ, ಸೊ ಗುರುವಿಂದ ಸೊ ಕೃಷ್ಣರು ಅವರು ದೇವರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಗುರುವಿಂದ. Guru is not somebody who just wear some yellow cloth or saffron cloth, you know. ಗುರು ಅಂದ್ರೆ ಯಾರು ಸುಮ್ಮನೆ ಅವರು ಕಾವಿ ಇಲ್ಲ ಯಾವ್ದಾದ್ರು ಒಂದು ಕಾವಿ ಡ್ರೆಸ್ ಹಾಕೊಂಡ್ರೆ ಅವ್ರನ್ನ ಗುರು ಅನ್ನೋಕ್ಕಾಗಲ್ಲ. Guru must have knowledge. ಸೊ ಅವರಿಗೆ ಜ್ಞಾನ ಇರ್ಬೇಕು. ಗುರು ಅಂದ್ರೆ ಅವ್ರಿಗೆ ಜ್ಞಾನ ಇರ್ಬೇಕು. And the knowledge means that Krishna is the Supreme Personality of Godhead and we all are his servant. ಸೊ ಆ ಜ್ಞಾನ ಏನಂದ್ರೆ, ಸೊ ಕೃಷ್ಣ ಬಂದ್ಬಿಟ್ಟು ಅವರು ಪರಮ ಪುರುಷ, ಮತ್ತೆ ನಾವು ಬಂದ್ಬಿಟ್ಟು ಅವರ ಸೇವಕರು. We all are part and parcel of him. ನಾವೊಂದು ಅವರ ಕಣ. And we all belong to him also. ಸೊ ನಾವೆಲ್ಲ ಅವರಿಗೆ ಸೇರಿದವರಲ್ಲ. You know, Bhagavad Gita 15:7, you know, Mamayangsa Jiva Loke. ಇದು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ 7ನೇ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ. So you can see here in this verse, Mamayangsa Jiva Loke Jiva Bhuta Sanatanaha. So you read down the translation. You can read this. ಪ್ರಭು. Let others also read. Give everybody a chance. ಅನುವಾದ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಭಾವಾರ್ಥ. No need. Just see, we are all a part and parcel of God here. ಸೊ ನಮಗಿಲ್ಲಿ ಅರ್ಥ ಆಗುತ್ತೆ, ನಾವೆಲ್ಲ ಅವರವರ ಕೃಷ್ಣರ ಸಣ್ಣ ಸಣ್ಣ ಭಾಗಗಳು. So this we must know. First we must know who is God, and the Guru must teach us this. ಸೊ ನಾವು ಫಸ್ಟ್ ದೇವರಂದ್ರೆ ಯಾರು ಅಂತ ತಿಳ್ಕೋಬೇಕು. ಆದ್ರೆ ಗುರುವಿಂದ ನಾವು ಇದನ್ನ ಕಲಿತೀವಿ. And not only that, this Guru, he must also be seeing God. You know, you can go to 6:29. ಆದ್ರೆ ಗುರು ಅನ್ನೋರು ದೇವರನ್ನ ಕಾಣ್ತಾ ಇರಬೇಕು. 6:29. So here you can read translation. ಅನುವಾದ. ನಿಜವಾದ ಯೋಗಿಯು ಎಲ್ಲ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲ ಜೀವಿಗಳನ್ನು ಕಾಣುತ್ತಾನೆ. ವಾಸ್ತವವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯನು ಪರಮ ಪ್ರಭುವಾದ ನನ್ನಲ್ಲೇ ಎಲ್ಲೆಲ್ಲಿಯೂ ಕಾಣುತ್ತಾನೆ. So here you can see that this personality, the yogi it is called here, but actually it is a guru in the topmost position. He can see Krishna and Krishna also is seeing him, you know. ಇಲ್ಲಿ ನಾವು ಅರ್ಥ ಮಾಡ್ಕೊಳೋದಂದ್ರೆ ಯೋಗಿ ಅಂದ್ರೆ ಎಲ್ಲರಿಗಿನ್ನ ಮೇಲೆ ಇರೋಂತ ಯೋಗಿ ಅಂದ್ರೆ ಅವರು ಗುರು. ಅವರು ದೇವರನ್ನ ಕಾಣ್ತಾ ಇರ್ತಾರೆ, ದೇವರು ಅವರನ್ನ ಕಾಣ್ತಾ ಇರ್ತಾರೆ. Yes, you can see here the word self-realized soul sees. ಸೊ ಇಲ್ಲಿ ನೋಡಿ, ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಆದ್ರೆ ಮಾತ್ರ ಸೊ ಅವ್ರನ್ನ ದೇವರನ್ನ ಕಾಣಕ್ ಸಾಧ್ಯ. So a guru is not some ordinary person, you know, he is very close to God. ಗುರು ಬಂದ್ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯರಲ್ಲ, ಅವ್ರು ಬಹಳ ದೇವರಿಗೆ ಹತ್ತಿರದಲ್ಲಿ ಇರ್ತಾರೆ. ಅವ್ರು ಬಹಳ and he must be coming down in authorized sampradaya. ಸೊ ಅವ್ರು ಬಂದ್ಬಿಟ್ಟು ಒಂದು ಸಂಪ್ರದಾಯದಲ್ಲಿ ಬಂದಿರ್ಬೇಕು ಅವರು. Can you go to 6:3
20:21. 6:3:20:20. Go to the last. Go to the purport. 6:3:21. Can you read the purport and make bigger? Oh. Six, 3:21:22, bro. 6:3:20:21. 20:20. 20:21. 6:3. Yeah. Yes, bro. 6:3. You're going to 6:4. Difficult to find, huh? Yeah. 6:3. 6:3:20:20. Oh. Yeah, correct. Go to the purport. Baba. Yes, bro. Make it bigger, they can see. All right, someone want to volunteer to read this? Anyone want to volunteer? So many of them here. Can ask anyone. ಓದ್ತೀರಾ? ಪ್ರಭು ಸ್ಕ್ರೀನ್ ಸ್ವಲ್ಪ ಲೆಫ್ಟ್ ಸೈಡ್ ಮಾಡಿ. Anyone want to volunteer to read? ಓದಿ, Otherwise, ಯಾರು ಓದಿ, ಇದು ಟೈಮ್ ವೇಸ್ಟ್ ಆಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಭಾಗವತ ಧರ್ಮವನ್ನು ಅತ್ಯಂತ ರಹಸ್ಯ ಧಾರ್ಮಿಕ ತತ್ವವೆಂದು ಸೂಚಿಸುತ್ತಾನೆ. ಸರ್ವಗುಹ್ಯಂ ಗುಹ್ಯಾದ್ ಗುಹ್ಯತರಂ. ನೀನು ನನ್ನ ಬಹುಪ್ರಿಯ ಮಿತ್ರನಾದುದರಿಂದ ನಾನು ನಿನಗೆ ಅತ್ಯಂತ ರಹಸ್ಯವಾದ ಧರ್ಮವನ್ನು ವಿವರಿಸುತ್ತಿದ್ದೇನೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾಗತನಾಗು. ಈ ತತ್ವವನ್ನು ಅರಿಯುವವರು ಬಹು ವಿರಳವೆಂದಾದರೆ ಅದರ ಉಪಯೋಗವೇನು ಎಂದು ಯಾರಾದರೂ ಕೇಳಬಹುದು. ಬ್ರಹ್ಮ, ಶಿವ, 4 ಕುಮಾರರು ಮತ್ತು ಇತರ ಶ್ರೇಷ್ಠ ಅಧಿಕಾರಯುತರ ಪರಂಪರಾ ಪದ್ಧತಿಯನ್ನು ವ್ಯಕ್ತಿಯು ಅನುಸರಿಸಿದರೆ ಈ ಧಾರ್ಮಿಕ ತತ್ವವನ್ನು ಅರಿತುಕೊಳ್ಳಬಹುದೆಂದು ಯಮರಾಜನು ಉತ್ತರವಾಗಿ ಹೇಳುತ್ತಾನೆ. ಗುರು ಶಿಷ್ಯ ಪರಂಪರೆಯ 4 ಮಾರ್ಗಗಳಿವೆ. ಬ್ರಹ್ಮನಿಂದ 1, ಶಿವನಿಂದ 1, ಭಾಗ್ಯ ದೇವತೆಯಾದ ಲಕ್ಷ್ಮಿಯಿಂದ 1 ಮತ್ತು ಕುಮಾರರಿಂದ 1. ಬ್ರಹ್ಮನಿಂದ ಬಂದ ಗುರು ಶಿಷ್ಯ ಪರಂಪರೆಯನ್ನು ಬ್ರಹ್ಮ ಸಂಪ್ರದಾಯ ಎಂದು ಕರೆಯಲಾಗಿದೆ. ಶಿವನಿಂದ ಬಂದ ಸಂಪ್ರದಾಯವನ್ನು ರುದ್ರ ಸಂಪ್ರದಾಯವೆಂದು ಕರೆಯುತ್ತಾರೆ. ಭಾಗ್ಯ ದೇವತೆ ಲಕ್ಷ್ಮಿಯಿಂದ ಬಂದ ಸಂಪ್ರದಾಯವನ್ನು ಶ್ರೀ ಸಂಪ್ರದಾಯ ಎನ್ನುತ್ತಾರೆ ಮತ್ತು ಕುಮಾರರಿಂದ ಬಂದ ಸಂಪ್ರದಾಯವನ್ನು ಕುಮಾರ ಸಂಪ್ರದಾಯವೆಂದು ಕರೆಯಲಾಗಿದೆ. ಈ ಅತ್ಯಂತ ರಹಸ್ಯವಾದ ಧರ್ಮ ತತ್ವವನ್ನು ಅರಿತುಕೊಳ್ಳಲು ನಾವು
ಈ 4 ಸಂಪ್ರದಾಯಗಳಲ್ಲಿ ಒಂದನ್ನು ಆಶ್ರಯಿಸಬೇಕು. ಪದ್ಮಪುರಾಣದಲ್ಲಿ ಸಂಪ್ರದಾಯ ವಿಹೀನ ಹೇ ಮಂತ್ರಾಸ್ತೆ ನಿಷ್ಫಲಮಥ. ವ್ಯಕ್ತಿಯು ಈ 4 ಅಂಗೀಕೃತ ಗುರು ಪರಂಪರೆಯನ್ನು ಅನುಸರಿಸಿದ್ದಾದರೆ ಅವನ ಮಂತ್ರ ಅಥವಾ ದೀಕ್ಷೆಯು ವ್ಯರ್ಥವಾಗುತ್ತದೆ ಎಂದು ಹೇಳಲಾಗಿದೆ. ಪ್ರಸ್ತುತ ಕಾಲದಲ್ಲಿ ಅನೇಕ ಅಪಸಂಪ್ರದಾಯಗಳು ಅಥವಾ ನಿಜವಲ್ಲದ ಸಂಪ್ರದಾಯಗಳು ಇವೆ. ಅವು ಬ್ರಹ್ಮ, ಶಿವ, ಕುಮಾರರು ಅಥವಾ ಲಕ್ಷ್ಮಿಯಂತಹ ಅಧಿಕಾರಿಗಳಿಗೆ ಸಂಬಂಧಿಸಿದ್ದಲ್ಲ. ಜನರು ಅಂತಹ ಸಂಪ್ರದಾಯಗಳಿಂದ ದಾರಿ ತಪ್ಪುತ್ತಾರೆ. ಅಂತಹ ಸಂಪ್ರದಾಯಗಳಲ್ಲಿ ದೀಕ್ಷೆ ಪಡೆಯುವುದು ವ್ಯರ್ಥವೆಂದು ಶಾಸ್ತ್ರಗಳು ಹೇಳುತ್ತವೆ. ಏಕೆಂದರೆ ನೈಜ ಧಾರ್ಮಿಕ ತತ್ವಗಳನ್ನು ತಿಳಿಯಲು ಅವು ನಮಗೆ ಎಂದೂ ಸಹಾಯ ಮಾಡುವುದಿಲ್ಲ. ಹರೇ ಕೃಷ್ಣ. So you can see from here that there are 4 authorized sampradayas. ಸೊ ಇಲ್ಲಿ ಒಂದು ನಾವು ನೋಡ್ಬೋದು, 4 ಸಂಪ್ರದಾಯ ಮಾತ್ರ ಅವರು ಆಕ್ಚುಲಿ ಅಂಗೀಕಾರ ಮಾಡಲಾಗಿದೆ. And you must have a guru who is coming down from this sampradaya. ಸೊ ಗುರು ಅನ್ನೋರು ಸೊ ಈ 4 ಸಂಪ್ರದಾಯದಲ್ಲಿ ಬಂದಿರೋಂಥವ್ರು ಆಗಿರ್ಬೇಕು. And if the guru is not coming from this sampradaya and you take him as your guru, whatever mantra he gives to you become useless. ಸೊ ನೀವು ಗುರು ಯಾರಾದ್ರೂ ಈ ಸಂಪ್ರದಾಯದಿಂದ ಬಂದಿಲ್ಲ ಅಂದ್ರೆ ಅವರಿಂದ ಏನಾದ್ರೂ ನೀವು ಮಂತ್ರವನ್ನು ಪಡೆದ್ರೆ ಸೊ ಅವರಿಂದ ಪಡೆದಂತ ಮಂತ್ರ ಸೊ ನಿಷ್ಫಲ ಅಂತ. So it is useless. ಸೊ ಅದು ಏನು ಯೂಸ್ ಇರಲ್ಲ ಅಂದ್ರೆ ಅದಕ್ಕೆ ವ್ಯರ್ಥ ಅದು. So this is something very important because nobody knows this. Sorry. This is very important because nobody knows this. ಸೊ ಆಕ್ಚುಲಿ ಇದನ್ನ ಅವರು ಯಾರು ಒಂದ್ ನಿಮಿಷ ಸ್ವಲ್ಪ ವಾಯ್ಸ್ ಕಟ್ ಆಗ್ತದೆ, ಒಂದ್ ನಿಮಿಷ. Nobody knows this thing. ಅದಕ್ಕೋಸ್ಕರ ಯಾರಿಗೂ ಗೊತ್ತಿಲ್ಲ. This is the problem because they think that anybody and everybody can become guru. ಅದರಿಂದ ಇದೆ ನಮ್ಗೆ ಸಮಸ್ಯೆ. ಎಲ್ಲರೂ ಗುರು ಆಗ್ಬೋದು ಅಂತ. So this is the crucial point of selecting a guru. ಇದು ಒಂದು ಮಹತ್ವದವಾದ ಒಂದು ಅಭಿಪ್ರಾಯ ಏನಂದ್ರೆ ಸೊ ಒಂದು ಸಂಪ್ರದಾಯದ ಗುರುವನ್ನು ನಾವು ಆಯ್ಕೆ ಮಾಡ್ಕೋಬೇಕು. So our Krishna conscious movement, we are coming from the Brahma, Gaudiya, Madhava Sampradaya. ಸೊ ನಮ್ಮ ಈ ಒಂದು ಕೃಷ್ಣರವರ ಸಂಪ್ರದಾಯ ನಾವು ಫಾಲೋ ಮಾಡ್ತಿರೋಂಥದ್ದು ಕೃಷ್ಣ ಸಂಪ್ರದಾಯ ಬ್ರಹ್ಮ ಮಧ್ವ ಮತ್ತೆ Gaudiya Sampradaya. You can go to Bhagavad Gita in the chapter 1, before chapter 1, you can go little one up. You go one up, you can see the parampara. Go higher. No, you don't have? Here, this is the parampara. Yes? You're going to the Bhagavad Gita, end of the verse. Just now you went, preface. Go to preface. Preface last page. Yeah, go up. Go to introduction. Go up. First look. No, the preface can go up also. It will be introduction last page. Introduction last page. Introduction is very long. Introduction ಕೊನೆ page.
So here you can see, what is this? This is the contents. What is this? Introduction. What is this? Oh, preface. 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 So the Bhagavad preface. Gita. It is after the preface, introduction. Introduction, not So here. go to chapter 1, first sloka. First sloka, you go to chapter 1, first sloka. Before the one. ಈಗ ಮೇಲು. Yeah, this is the Guru Parampara. So you can see here, Guru Parampara, you can read. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು. ಗೀತಾ 4ನೇ ಅಧ್ಯಾಯ 2ನೇ ಶ್ಲೋಕ. ಈ ಭಗವದ್ಗೀತೆಯು ಯಥಾರೂಪವು ಈ ಗುರು ಪರಂಪರೆಯಿಂದ ಪ್ರಾಪ್ತವಾಗಿದೆ. So you see, Brahma going down to Narada and then to Vyasa, like this, correct? So it's going to Madhva, then is coming to go down some more, all the way, 31. You can see the 32 number here. ಎಸಿ ಭಕ್ತಿ ವೇದ 32 ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್. Yes, so you see how this disciplic chain is coming like this. So the Guru for all of us is Prabhupada. Krishna Prabhu, in this parampara list, Arjuna name is not there. Oh. So how to understand this? Arjun. But Vyasadev's name is there, no? Yes, Prabhu. So Vyasadev heard it while Arjuna was hearing from Krishna. Okay. Understand? Understand. So while Krishna was talking, Vyasadev could hear it. Vyasadev gave power to Sanjaya, correct? Correct. So when Krishna was talking to Vyasa, to Arjuna, so all of them heard it, all the sages, they heard it, You follow? ಏನಂದ್ರೆ ಇವರು ನಮಗೆ ನಾವಿಗೆ ಗುರು ಪರಂಪರೆ ಕೇಳ್ಬೇಕಾದ್ರೆ ಕೃಷ್ಣ ಅರ್ಜುನ್ ಹೇಳಿದ್ರು ಮತ್ತೆ ನಮಗೆ ಈ ತರ ಬಂತಂತ ಅವ್ರು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ ಉತ್ತರ ಪ್ರಭು ಹೇಳ್ತಿದ್ದಾರೆ ಅಂದ್ರೆ ಸೊ ಕೃಷ್ಣ ಅರ್ಜುನ್ ಹೇಳ್ಬೇಕಾದ್ರೆ ಸೊ ವ್ಯಾಸ ಮಹರ್ಷಿಗಳು ಅವರು ಬರಿತಾ ಇದ್ರು ಅವ್ರಿಗೆ ಅರ್ಥ So not that only Arjuna heard it, all the others, they could hear also. So we should not think like only Arjuna heard it and nobody else, ನಾವು ಅನ್ಕೋಬಹುದು ಬರೀ ಅರ್ಜುನ ಮಾತ್ರ ಕೇಳಿದ್ರಲ್ಲ, ಬೇರೆ ಋಷಿಗಳೆಲ್ಲ ಎಲ್ಲ ಆತ್ಮಸಾಕ್ಷಾತ್ಕಾರ ಅದಂತೆಲ್ಲ ಅವರೆಲ್ಲ ಕೇಳ್ತಾ ಇದ್ರು. So we must know that this message is coming down like that, So ಇದೇ ತರ ನಮ್ಗೆ ಗುರು ಪರಂಪರೆಯಿಂದ ಬರ್ತಾ ಇದೆ ಈ ಒಂದು. So you must so we have to be attached to this parampara. Unless our guru is coming from this parampara, our knowledge will not be fruitful. ನಾವೊಂದು ಈ ಗುರು ಪರಂಪರೆಗೆ ನಾವು ಯಾವಾಗಲೂ ನಾವು ಅನ್ವಯ ಮಾಡಿಕೊಂಡು ಅವರ ಒಂದು ಜ್ಞಾನವನ್ನು ನಾವು.
So you can go to 1877, na? ಹೌದು. Bhagavad Gita 1877. You can read the purport. ವ್ಯಾಸರ ಕೃಪೆಯಿಂದ ಸಂಜಯನಿಗೂ ಕೃಷ್ಣನು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಕಾಣುವುದು ಸಾಧ್ಯವಾಯಿತೆಂದು ತೋರುತ್ತದೆ. ಶ್ರೀಕೃಷ್ಣನು ಇಂತಹ ರೂಪವನ್ನು ಹಿಂದೆಂದೂ ತೋರಿಸಲಿಲ್ಲ ಎಂದು ಹೇಳಲಾಗಿದೆ. ಅದನ್ನು ಅರ್ಜುನನಿಗೆ ಮಾತ್ರ ತೋರಿಸಲಾಯಿತು. ಹಾಗೆ ಅದನ್ನು ಅರ್ಜುನನಿಗೆ ತೋರಿದಾಗ ಕೆಲವರು ಮಹಾಭಕ್ತರಿಗೂ ವಿಶ್ವರೂಪವನ್ನು ನೋಡಲು ಸಾಧ್ಯವಾಯಿತು. ಅವರಲ್ಲಿ ವ್ಯಾಸರು ಒಬ್ಬರು. ಅವರು ಪ್ರಭುವಿನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು. ಅವರನ್ನು ಕೃಷ್ಣನ ಶಕ್ತಿಶಾಲಿ ಅವತಾರ ಎಂದು ಪರಿಗಣಿಸಲಾಗಿದೆ. ವ್ಯಾಸರು ಇದನ್ನು ತಮ್ಮ ಶಿಷ್ಯ ಸಂಜಯನಿಗೆ ಹೇಳಿದರು. ಅವನು ಕೃಷ್ಣನು ಅರ್ಜುನನಿಗೆ ತೋರಿಸಿದ ಅದ್ಭುತ ರೂಪವನ್ನು ಸ್ಮರಿಸಿಕೊಂಡು ಮತ್ತೆ ಮತ್ತೆ ಹರ್ಷವನ್ನನುಭವಿಸಿದ. ಹರೇ ಕೃಷ್ಣ. Very good. So you can see here it is said that Vyasa could also see the form and also hear the message, no? You understand? ಅಂದ್ರೆ ವ್ಯಾಸ ಮಹರ್ಷಿಗಳು ಅವರನ್ನು ಅರ್ಥ ಮಾಡ್ಕೊಂಡ್ಬಂತ ಈ ಒಂದು ಶ್ಲೋಕದಲ್ಲಿ ಗೊತ್ತಾಗುತ್ತೆ. So this is how the message is coming down from God, Krishna. So ಇದೇ ತರ ನಮ್ಮ ಭಗವಂತನಿಂದ ನಮಗೆ ಒಂದು ಜ್ಞಾನವನ್ನು ನಮಗೆ. So if you get connected to a spiritual master like this, then only you can understand everything very clearly. So ಯಾರಾದ್ರೂ ನಾವು ಒಂದು ಗುರುವಿಗೆ ನಾವು ಕನೆಕ್ಟ್ ಆಗೋದು ಮಾತ್ರ ಈ ಒಂದು ಜ್ಞಾನ ನಮಗೆ ಅರ್ಥ ಆಗುತ್ತೆ. Otherwise you cannot understand. That's not possible. So ಇಲ್ಲಾಂದ್ರೆ ನಮ್ಗೆ ಬಹಳ ಕಷ್ಟ ಇದೆ, ಅರ್ಥ ಆಗೋದು ಬಹಳ ಸುಲಭ ಇದೆ. One who does not accept the lotus feet of the Guru, he will encounter so many problems in his spiritual life. So ಯಾರಾದ್ರೂ ಈ ಒಂದು ಗುರುವಿನ ಅನುಗ್ರಹ ಪಡೆಯಲಿಲ್ಲ ಅಂದ್ರೆ, ಅವ್ರನ್ನ ಅನುಸರಿಸಲಿಲ್ಲ ಅಂದ್ರೆ, ಸೊ ಈ ಒಂದು ಕೃಷ್ಣ ಮಾರ್ಗವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. Someone who say he is a devotee, my devotee, Krishna says no, I don't accept him. But someone who say that he is a devotee of my devotee, then yes, I will accept him. ಯಾರಾದ್ರೂ ನಾನು ಕೃಷ್ಣರ ಭಕ್ತ ಅಂತ ಹೇಳಿದ್ರೆ ಕೃಷ್ಣ ಅವ್ರನ್ನ ಪರಿಗಣಿಸಲ್ಲ. ಸೊ ಯಾರಾದ್ರೂ ನಾನು ಭಕ್ತರ ಭಕ್ತ ಅಂತ ಹೇಳಿದ್ರೆ ಕೃಷ್ಣ ಅವ್ರನ್ನ So this is the thing, that you cannot just do spiritual life your way. It is not possible. ಈ ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ನಾವಾಗಿ ನಾವು ಕಾಣಲಿಕ್ಕೆ ಆಗೋದಿಲ್ಲ. One must learn how to do devotional service through the authority of the Shastra, Sadhu and Guru. ಈ ಒಂದು ಆಧ್ಯಾತ್ಮಿಕ ಮಾರ್ಗವನ್ನು ಸಾಧು ಶಾಸ್ತ್ರ ಗುರು ಅವರಿಂದ ಮಾತ್ರ ನಮಗೆ ಒಂದು ಅನುಭವಿಸಬೇಕು. Common sense, if you want to go to Krishna, then you must do what he says, no? What? Common sense, if you want to do something, you cannot hear me? Some problem? Voice is breaking? Someone can translate. Mataji can translate. If someone wants to go to Krishna, naturally he must do what Krishna says, no? ಇದು ಸಾಮಾನ್ಯ ಜ್ಞಾನ. ಹಾ ಪ್ರಭು, ಹೇಳಿ. ಯಾರಾದ್ರೂ ಕೃಷ್ಣ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಕೃಷ್ಣ ಹೇಳೋದನ್ನ ಕೇಳಲೇಬೇಕು. If you want to do his own way, then it is difficult. Correct? ನಮ್ಮ ಇಷ್ಟಕ್ಕೆ
ನಮ್ಮ ಇಷ್ಟದ ನಮ್ಮ ಇಷ್ಟಕ್ಕೆ ಪ್ರಕಾರ ನಾವು ನಾವು ಮಾಡಿದ್ರೆ ಮಾಡ್ಬೇಕು. Hello. ಹೇಳಿ ಹೇಳಿ ಪ್ರಭು, ಹೇಳಿ, ಕಂಟಿನ್ಯೂ ಮಾಡಿ. ಹೇಳಿ ಮಾತಾಜಿ. ನಮ್ಮ ಇಷ್ಟದ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗೋದಾದ್ರೆ ಅದು ಕಷ್ಟ ಆಗುತ್ತೆ. So this is common sense. ಇದು ಒಂದು ಸಾಮಾನ್ಯ ಪ್ರಜ್ಞೆ. So if you go to a guru who is bona fide, then you will get Krishna. ನಾವು ಯಾವಾಗ ಒಂದು ಬೋನೋಫೈಡ್ ಗುರುವಿನ ಹತ್ರ ಹೋಗ್ತೀವಿ, ಅವಾಗೆ ನಾವು ಕೃಷ್ಣನ ಪ್ರಾಪ್ತಿಯನ್ನು ಪಡೆಯಬಹುದು. So what is the symptom of a person who is making advancement? ಯಾರು ಈ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಮುಂದೆ ನಡೀತಾ ಇದ್ದಾರೆ, ಅವರ ಒಂದು ಲಕ್ಷಣಗಳು ಏನು ಅಂತ ಕೇಳ್ತಾ ಇದ್ದಾರೆ. So if a person is properly connected, he will get bhakti. ಮನುಷ್ಯನು ಗುರುವಿನೊಡನೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡಾಗ ಕೃಷ್ಣನ ಒಂದು ಪ್ರಾಪ್ತಿ ಆಗುತ್ತದೆ. So you will get devotion to Krishna. ನಮಗೆ ಅವಾಗೆ ಕೃಷ್ಣನ ಮೇಲೆ ಭಕ್ತಿ ಬರುತ್ತದೆ. And you will also get experience, realization, anubhava. ಅವಾಗೆ ನಾವು ಭಗವಂತನ ಅನುಭವವನ್ನು ಪಡೆಯಬಹುದು. Then he will also be able to get virakti. ಅಷ್ಟೇ ಅಲ್ಲದೆ ನಾವು ನಮ್ಮ ಜೀವನದಲ್ಲಿ ವಿರಕ್ತಿಯನ್ನು ಅಳವಡಿಸಿಕೊಳ್ಳಬಹುದು. Virakti means he will be able to give up sinful life. ವಿರಕ್ತಿ ಎಂದರೆ ನಾವು ಪಾಪದ ಎಲ್ಲ ಕರ್ಮಗಳಿಂದ ಮುಕ್ತನಾಗುವುದು. This is very important, because if you are properly connected to Guru, then you will be able to get the strength to overcome Maya. ನಾವು ಯಾವಾಗ ಒಂದು ಗುರುವಿನೊಡನೆ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೇವೆ, ಅವಾಗೆ ನಮಗೆ ತುಂಬಾ ಧೈರ್ಯ ಬರುತ್ತೆ. And what are the symptoms of a person following giving up the sinful life? This is one is meat eating, illicit sex, gambling, and intoxication. ಪಾಪಗಳಿಂದ ಮುಕ್ತನಾಗುವ ಲಕ್ಷಣಗಳು ಯಾವುದೆಂದರೆ ಐಹಿಕ ಸಂಬಂಧ ಇಲ್ಲದವನು, ಮಾಂಸಾಹಾರವನ್ನು ಸೇವಿಸಿದವನು, ಮತ್ತೆ ಜೂಜು ಆಡದೇ ಇರುವವನು, ಇನ್ನೊಂದು ಧೂಮಪಾನ ಮಾಡಿದವನು, ಇಲ್ಲ ಇನ್ನೂ ಒಂದು Meat eating, including no taking onion and garlic. ಮಾಂಸಾಹಾರ ಮತ್ತು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಯನ್ನು ಸೇವಿಸಬಾರದು. Not drinking coffee and tea. ಟೀ ಮತ್ತೆ ಕಾಫಿಯನ್ನು ಸಹ ಸೇವಿಸಬಾರದು. All these intoxicants, he will not do it. ಈ ಒಂದು ಇಂತಹ ಕೆಟ್ಟ ವ್ಯಸನಗಳು ಅಲ್ಲ, ಇಂಟಾಕ್ಸಿಕೇಶನ್. ಅದೇ ಇಂಟಾಕ್ಸಿಕೇಶನ್ ಮೀನ್ಸ್ ವ್ಯಸನ. ಓಕೆ, ಅವನ್ನೆಲ್ಲ ನಾವು ಸೇವಿಸಬಾರದು. Therefore, if you have a proper guru, then you will get strength to overcome all these sinful activities. ನಾವು ಯಾವಾಗ ಒಂದು ಒಳ್ಳೆ ಗುರುವಿನ ಹತ್ತಿರ ನಾವು ಹೋದಾಗೆ ಈ ಎಲ್ಲ ಒಂದು ಪಾಪ ಕರ್ಮಗಳಿಂದ ನಾವು ಮುಕ್ತರಾಗಬಹುದು. So unless you give up sinful life, you cannot go to God. That's not possible. ಎಲ್ಲಿಯವರೆಗೂ ನಾವು ಈ ಪಾಪಗಳನ್ನು ಮಾಡುವುದನ್ನು ನಿಲ್ಲಿಸುವುದಿಲ್ಲವೋ ಅಲ್ಲಿಯವರೆಗೂ ನಾವು ಕೃಷ್ಣನ ಹತ್ತಿರ ಹೋಗಲಿಕ್ಕೆ ಸಾಧ್ಯವಿಲ್ಲ. So these are the symptoms, So once you get the guru, then you will be able to practice the rules and regulation under his direction and make advancement. ನಾವು ಯಾವಾಗ ಗುರುವಿನಲ್ಲಿ ಶರಣ ಆಗ್ತೀವಿ, ಅವಾಗೆ ಮಾತ್ರ ಇದನ್ನ ಒಂದು
ನಿಯಮಗಳನ್ನು ಪಾಲಿಸಲಿಕ್ಕೆ ನಮ್ಮಲ್ಲಿ ಧೈರ್ಯವು ಬರುತ್ತದೆ. Can you go to 4:10 Bhagavad Gita? Go to the purport. You see the word purport. Go to the purport. Go some more. No more already. What is this verse here? Adau Shraddha. ಆದೌ ಶ್ರದ್ಧಾ. Correct. Can you read this one? ಹಾ, No, read the Sanskrit verse. ಆದೌ ಶ್ರದ್ಧಾ ತತಃ ಸಾಧು ಸಂಘೋತ ಭಜನ ಕ್ರಿಯಾ ತಥೋ ನರ್ತ ನಿವರ್ತಿ ಸ್ಯಾತ್ ತಥೋ ನಿಷ್ಠಾ ರುಚಿಸ್ತತಃ ಅಥಾಸಕ್ತಿಸ್ತತೋ ಭಾವಸ್ತತ ಪ್ರೇಮಾಭ್ಯುದಚ್ಯುತಿಂ ಸಾಧಕಾನಾಮಯಂ ಪ್ರೇಮ್ಣ ಪ್ರಾದುರ್ಭಾವೇ ಭವೇತ್ ಕ್ರಮಃ. ಪ್ರಾರಂಭದಲ್ಲಿ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರದ ಕಿಂಚಿತ್ ಹಂಬಲ ಇರಬೇಕು. ಇದು ಆತನನ್ನು ಆಧ್ಯಾತ್ಮಿಕವಾಗಿ ಉನ್ನತಿ ಪಡೆದವರ ಸಹವಾಸವನ್ನು ಪಡೆಯಲು ಪ್ರಯತ್ನಿಸುವ ಹಂತಕ್ಕೆ ತರುತ್ತದೆ. ಮುಂದಿನ ಹಂತದಲ್ಲಿ ಆತನು ಉನ್ನತಿಗೇರಿದ ಗುರುವಿನಿಂದ ದೀಕ್ಷೆಯನ್ನು ಪಡೆಯುತ್ತಾನೆ. ಅವನ ಮಾರ್ಗದರ್ಶನದಲ್ಲಿ ಹೊಸದಾಗಿ ದೀಕ್ಷೆ ಪಡೆದ ಶಿಷ್ಯನು ಭಕ್ತಿ ಸೇವೆಯನ್ನು ಪ್ರಾರಂಭಿಸುತ್ತಾನೆ. ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ ಮನುಷ್ಯನು ಎಲ್ಲ ಐಹಿಕ ಮೋಹದಿಂದ ಮುಕ್ತನಾಗುತ್ತಾನೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ದೃಢತೆಯನ್ನು ಪಡೆಯುತ್ತಾನೆ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ವಿಷಯವನ್ನು ಕೇಳಬೇಕೆಂಬ ಅಭಿರುಚಿ ಹೊಂದುತ್ತಾನೆ. ಈ ಅಭಿರುಚಿಯು ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿಯನ್ನುಂಟು ಮಾಡುತ್ತದೆ. ಇಂತಹ ಆಸಕ್ತಿಯು ಭಾವದಲ್ಲಿ ಎಂದರೆ ಭಗವಂತನ ಅಲೌಕಿಕ ಪ್ರೇಮದ ಪ್ರಾರಂಭದ ಹಂತದಲ್ಲಿ ಪರಿಣಮಿಸುತ್ತದೆ. ಭಗವಂತನಲ್ಲಿ ನಿಜವಾದ ಪ್ರೀತಿಗೆ ಪ್ರೇಮ ಎಂದು ಹೆಸರು. ಇದು ಬದುಕಿನ ಅತ್ಯುನ್ನತ ಪರಿಪೂರ್ಣ ಸ್ಥಿತಿ. ಪ್ರೇಮದ ಹಂತದಲ್ಲಿ ಭಕ್ತನು ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ಸತತವಾಗಿ ತೊಡಗಿರುತ್ತಾನೆ. ಹೀಗೆ ಯೋಗ್ಯ ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯು ಪ್ರಕ್ರಿಯೆಯಿಂದ ಮನುಷ್ಯನು ಕ್ರಮೇಣ ಅತ್ಯುನ್ನತ ಹಂತಕ್ಕೆ ಏರಬಹುದು. ಆಗ ಆತನು ಎಲ್ಲ ಐಹಿಕ ಮೋಹದಿಂದ, ಆಧ್ಯಾತ್ಮಿಕ ವ್ಯಕ್ತಿತ್ವದ ಭಯದಿಂದ ಮತ್ತು ಶೂನ್ಯ ತತ್ವದಲ್ಲಿ ಕೊನೆಗೊಳ್ಳುವ ಹತಾಶೆಯಿಂದ ಬಿಡುಗಡೆಯಾಗಬಹುದು. ಕಟ್ಟ ಕಡೆಗೆ ಭಗವಂತನ ನಿವಾಸವನ್ನು ಸೇರಬಹುದು. ಹರೇ ಕೃಷ್ಣ ಪ್ರಭು. Very good. So this is how the system works. ಈ ಒಂದು ಸನ್ಮಾರ್ಗದಲ್ಲಿ ನಡೆದ್ರೆ ನಮಗೆ ಅರ್ಥ ಆಗುತ್ತೆ. So first you must have faith. ಮೊದಲಿಗೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು. Then you have to go and have association with devotees, sadhu sangha. ಎರಡನೇದು ಬಂದ್ಬಿಟ್ಟು ನಾವು ಭಕ್ತರ ಸಂಘದಲ್ಲಿ ಇರಬೇಕಾಗುತ್ತೆ. And then you have to serve the devotee and especially a guru. You get initiated by the guru. ಸೊ ಮೂರನೇದಾಗಿ ಅವರು ಸೇವೆ ಮಾಡ್ಬೇಕು. ಸೇವೆ ಅಂದ್ರೆ ಭಕ್ತರ ಸೇವೆ. ಅದಕ್ಕಿಂತ ಮಹತ್ವದ್ದು ಗುರುವಿಂದ ದೀಕ್ಷೆ ಪಡಿಬೇಕಾಗುತ್ತೆ. So once you have taken the diksha, then the guru will ask you to do some rules and regulation. ಸೊ ಒಂದ್ಸಲಿ ನಾವು ದೀಕ್ಷೆ ಪಡೆದ್ಮೇಲೆ ಸೊ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ. So by following these rules and regulation, all the dirty things in your heart will go. ಸೊ ಈ ರೂಲ್ಸ್ ಅನ್ನು ನಾವು ಈ ಒಂದು ಕ್ರಮಗಳನ್ನ ಫಾಲೋ ಮಾಡೋದ್ರಿಂದ ಸೊ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶಗಳೆಲ್ಲ ನಾಶವಾಗುತ್ತೆ. Especially lust, anger, greed, envy, bewilderment and madness. ಇವ್ಯಾವ ಅಂದ್ರೆ ಕಾಮ, ಕ್ರೋಧ, ಲೋಭ, ಮತ್ಸರ್ಯ. ಸೊ ಇಂಥವೆಲ್ಲ ನಮ್ಮಲ್ಲಿಂದ ದೂರವಾಗುತ್ತೆ. So when the heart become clean, ಯಾವಾಗ ನಮ್ಮ ಶುದ್ಧಿ ಆಗುತ್ತೆ ನಮ್ಮ ಒಂದು ಹೃದಯ. Can you just go up to that verse again, please? Yeah, it's here. Stop at the verse. Yeah, here. All right. So you see, anartha nivritti. So dirty things in the heart will go. ಸೊ ಒಂದು ಕಲ್ಮಶಗಳೆಲ್ಲ ನಮ್ಮ ಹೃದಯದಿಂದ ದೂರ ಆಗುತ್ತೆ. And then you become fixed up. That means you will be doing your devotional service every day without fail.
ಸೊ ಯಾವಾಗ ನಮ್ಮಲ್ಲಿ ಕಲ್ಮಶಗಳು ದೂರ ಆಗುತ್ತೋ ಆವಾಗ ನಾವು ನಿತ್ಯ ಸೇವೆಯಲ್ಲಿ ತೊಡಗುತ್ತೇವೆ, ದೇವರ ನಿತ್ಯ ಸೇವೆಯಲ್ಲಿ ತೊಡಗುತ್ತೇವೆ. So once you get to that point, then you develop a taste, some taste for chanting and doing this spontaneously you want to do, ಸೊ ಯಾವಾಗ ನಾವು ಆ ಒಂದು ನಿಷ್ಠೆಯಲ್ಲಿ ಸ್ಥಿರವಾಗಿರ್ತೀವೋ ಅವಾಗ ನಮ್ಗೆ ಸ್ವಲ್ಪ ಇದು ದೇವರ ಸೇವೆ ಮಾಡ್ಲಿಕ್ಕೆ ನಾವು ತೊಡಗ್ತೀವಿ. And when you get into that stage of some taste, then you will get attraction for God, Krishna. ಆ ಒಂದು ನಮಗೆ ರುಚಿ ಬಂದಾಗ ಸೊ ನಾವು ಅವ್ರ ದೇವರ ಸೇವೆಯಲ್ಲಿ ನಾವು ಆಸಕ್ತಿಯಿಂದ ನಾವು ಮಾಡ್ತೀವಿ ನಾವು. And then you will get some bhava and then love of God, prema. ಸೊ ಅದೆಲ್ಲ ಈ ಒಂದು ಸ್ಟೇಜ್ ಅಲ್ಲಿ ನಾವು ಬಂದಾಗ ಸೊ ಅವರು ದೇವರ ಪ್ರೀತಿಗೆ ಪಾತ್ರರಾಗ್ತೀವಿ ನಾವು. So without guru this is not possible. ಸೊ ಯಾರಿಗೆ ಗುರು ಇಲ್ವೋ ಅವರಿಗೆ ಬಹಳ ಸಾಧ್ಯವಿಲ್ಲದ ವಿಷಯ ಇದು. So how to do this? Can you go to 1087:33? I don't know, you got English 1087:33? Go to the English, I guess. Ten 87:33. Yeah, this is English, huh? So you have to translate this, okay? Can you go to the English? Yeah, can you translate this? Someone can translate this? ನಿಮ್ಮ ಹತ್ರ ಇದೆನಾ ಅದು ಟ್ರಾನ್ಸ್ಲೇಟ್ ಮಾಡ್ತೀರಾ? Priyavani, you can do? ಸರಿ. Anyone can do. ಎಷ್ಟನೇ ವರ್ಸ್ ಹೇಳಿ ಇನ್ನೊಂದ್ಸತಿ ಇದು? 1087:33. 1087:33. ಸಾರಿ. Who is translating? Prabhu, ನಾನು 10:33. ಹಾ. ಹಾ ಪ್ರಭು. ಓಕೆ. ಜನ್ಮಾದಿಗಳಿಲ್ಲದ ಪ್ರಭುವೆ, ಪ್ರಾಣಾಯಾಮಾದಿ ಸಾಧನೆಗಳ ಮೂಲಕ ಇಂದ್ರಿಯಗಳ ಮೇಲೆ ಹತೋಟಿ ಪಡೆದಿದ್ದರೂ ಸದ್ಗುರುವಿನ ಚರಣವನ್ನು ಆಶ್ರಯಿಸಿದ ಕಾರಣ ಅತ್ಯಂತ ಚಂಚಲವಾದ ಅವನು ಮನೋರೂಪಿ ಕುದುರೆಯ ವಶವಾಗುವುದಿಲ್ಲ. ಅದು ಅವರ ಇಂದ್ರಿಯಗಳನ್ನು ಪದೇ ಪದೇ ಕ್ಷುಬ್ಧಗೊಳಿಸುತ್ತಾ ಇರುತ್ತದೆ ಮತ್ತು ಅನೇಕ ವಿಪತ್ತುಗಳನ್ನು ಅವರ ಮುಂದೆ ಒಡ್ಡುತ್ತದೆ. ನಾವಿಕನಿಲ್ಲದ ಸಮುದ್ರದ ಹಡಗಿನಲ್ಲಿ ಪ್ರಯಾಣಿಸುವ ವ್ಯಾಪಾರಿಯಂತೆಯೇ ಅವರ ಸ್ಥಿತಿಯಾಗುತ್ತದೆ. ಆದ್ದರಿಂದ ಮನೋರೂಪಿ ಕುದುರೆಯನ್ನು ವಶದಲ್ಲಿಟ್ಟುಕೊಳ್ಳಲು ಪರಮಾನಂದದ ಪ್ರಾಪ್ತಿಗಾಗಿ ಸದ್ಗುರುವಿನ ಚರಣಗಳಲ್ಲಿ ಶರಣಾಗಬೇಕು. ಸದ್ಗುರುವಿನ ರೂಪದಲ್ಲಿ ಸಾಕ್ಷಾತ್ ನೀನೇ ಇರುವೆ. So you can see here, someone who don't have a guru, they will encounter so many problems. They face hundreds of obstacles in the cultivation of various distressful practice. ಸೊ ಈ ನಾವೊಂದು ಅನುವಾದದಲ್ಲಿ ಸೊ ಯಾರು ಗುರುವಿನ ಚರಣ ಅವರು ಸೇವೆ ಮಾಡಲ್ವೋ, ಯಾರಿಗೆ ಗುರು ಇರಲ್ವೋ, ಸೊ ಅವರ ಒಂದು ಭಕ್ತಿ ಮಾರ್ಗದಲ್ಲಿ ನೂರಾರು ಅಡೆತಡೆಗಳನ್ನ ಅವರು ಅನುಭವಿಸ್ಬೇಕಾಗುತ್ತೆ. So you see how important it is to have a guru. ಸೊ ಅದರಿಂದ ಇದು ಒಂದು ಮಹತ್ವದ ಒಂದು ವಿಷಯ. ಸೊ ಗುರುವನ್ನ ನಾವು
ಪಡಿಬೇಕಾಗುತ್ತೆ. So can you just go down to the purport? You see the word Mukunda, Manduka Upanishad. ಮಂಡೂಕ Purport. Go down. You can, no, you're going, can you go down just, yeah, Manduka, you see? Go, no, you go up. Is this whole thing is in Kannada, this page? ಇಲ್ಲ ಪ್ರಭು. No ಪ್ರಭು, it is not there. So how you translated, is it? Prabhu, only the shloka. Go up, I have go the up. meaning of the verses, that's it. Go up, Prabhu. Go up. Okay, here, stop here. No, Manduka. You see the word Manduka Upanishad? Manduka Upanishad. Go up some more. All right, translate that. Hey, come on, go up. Okay. To understand this thing properly, one must humbly approach with firewood in hand a spiritually master. You must approach a spiritual master who is learned in the Vedas and firmly devoted to the absolute truth. You see, understand this point? Can you translate that? Yeah. So you just translate. No, you must approach. ಈ ವಿಷಯದಲ್ಲಿ ನಾವು ಒಂದು ಸರಿಯಾದ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ಸೊ ಒಬ್ಬನು ನಾವೊಂದ್ರ ಈ ವಿನಮ್ರವಾಗಿ ಸೊ ಇವರ ಸೇವೆಯಲ್ಲಿ ಅಪ್ರೋಚ್. ಸೊ ಈ ಒಂದು ಗುರುವಿನ ವಿಷಯದಲ್ಲಿ ಯಾರು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಸೊ ವಿನಮ್ರವಾಗಿ, ಸೊ ಯಾವ ತರ ಒಂದು ಮತ್ತೆ ಈ ಒಂದು ಗುರು ವೇದಗಳಲ್ಲಿ ಪರಿಣಿತರಾಗಿರ್ಬೇಕು. ಅವರಿಂದ ಮಾತ್ರ ನಮಗೆ ಒಂದು ಈ ತತ್ವಜ್ಞಾನವನ್ನ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. So in other words, you must have a guru. ಸೊ ಇದು ಒಂದು ದೃಢವಾದ ಅಂದ್ರೆ ಎಲ್ಲರಿಗೂ ಗುರು ಇರ್ಲೇಬೇಕು, ಖಚಿತವಾಗಿ ಗುರು ಇರ್ಲೇಬೇಕು. Tad Vijnanartham sa gurum eva bigachat. In Sanskrit, eva bigachat means must. ಸೊ ಇದು ಕಂಪಲ್ಸರಿ, ನಮ್ಗೆ ಗುರು ಇರ್ಬೇಕಂದ್ರೆ ಇದು ನಿಜ ಕಂಪಲ್ಸರಿ, ಎಲ್ಲರಿಗೂ ಗುರು ಇರ್ಲೇಬೇಕಾಗುತ್ತೆ. So if you say you want to make progress spiritually and you don't have a guru, that means it cannot work. ಸೊ ನಾವೊಂದು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಗುರು ಅನ್ನೋದು ಎಲ್ಲರಿಗೂ ಇರ್ಲೇಬೇಕು. You follow my point? ಸೊ ಅವ್ರು ಹೇಳೋದು ಇದೇ ವಿಷಯದಲ್ಲಿ ಅವರು ಸ್ಟ್ರೆಸ್ ಮಾಡ್ತಾ ಇದ್ದಾರೆ. So we have explained a guru must come from parampara. ಸೊ ನಾವು ಇವಾಗ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಸೊ ಗುರು ಅನ್ನೋರು ಪರಂಪರೆಯಿಂದ ಬಂದಿರಬೇಕು. ಫಸ್ಟ್ ಗುರು must be a devotee of Krishna. ಅವ್ರು ಬಂದ್ಬಿಟ್ಟು ಕೃಷ್ಣರ ಭಕ್ತರಾಗಿರ್ಬೇಕು. And he must be advanced enough to be seeing Krishna. ಸೊ ಅವರು ಈ ದೇವರನ್ನ ಅಂದ್ರೆ ಕೃಷ್ಣರನ್ನ ನೋಡ್ತಾ ಇರ್ಬೇಕು. So if you get such a guru, only then you will also be able to make advancement to be able to see Krishna also. So ಈ ಮೂರು ಅವರು ಯಾರಾದ್ರೂ ಹೊಂದಿದಾರೋ ಅವರಿಂದ ಮಾತ್ರ ಸೊ ನಾವು ಕೃಷ್ಣರನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. And if you don't have a guru, you will have so many problems. ಸೊ ಯಾರಿಗೆ ಗುರು ಇರಲ್ವೋ ಅವ್ರಿಗೆ ಬಹಳ ಅಡೆತಡೆಗಳು ಜಾಸ್ತಿ ಇರುತ್ತೆ. So okay, I have explained this position of guru. Yes. ಸೊ ನಾವಿವಾಗ ಅರ್ಥ ಮಾಡ್ಕೊಂಡ್ವಿ ನಮ್ಮ ಗುರುವಿನ ವಿಚಾರವನ್ನ. So our Hare Krishna movement is providing this facility of you getting a proper guru. ಸೊ ನಮ್ಮ ಹರೆ ಕೃಷ್ಣ ಅವರು ಇದೊಂದು ನಮ್ಮ ಸಂಸ್ಥೆ. ಸೊ ಈ ವಿಷಯದಲ್ಲಿ ಯಾವ ತರ ನಾವು ಗುರುವಿನ ಪಡಿಬೇಕ ಅಂತೇಳಿ ನಮ್ಗೊಂದು ಕಲಿಸ್ತಾರೆ ಇಲ್ಲಿ. Our guru is Srila Prabhupada. ಸೊ ನಮ್ಮ ಗುರು ಬಂದ್ಬಿಟ್ಟು ಶ್ರೀಲ ಪ್ರಭುಪಾದ ಅವರು. So you can get connected to Prabhupada and then you can make very good spiritual advancement. ಸೊ ಯಾರು ಅವ್ರಿಗೆ ಕನೆಕ್ಟ್ ಆಗ್ತಾರೋ ಅವರಿಂದ
ನಮ್ಗೊಂದು ಆತ್ಮಸಾಕ್ಷರ ಆಗ್ಲಿಕ್ಕೆ ಬಹಳ ಸುಲಭವಾದ ಮಾರ್ಗ ಇದು. Yes. ಹರೇ Prabhuji, ಕೃಷ್ಣ. So any ಹೇಳಿ. Prabhuji, ಹೇಳಿ. yeah, actually, some some devotees receive the spiritual master at their early stage, and some they receive, accept and surrender to the spiritual master very late. So, will that affect the advancement in the spiritual life? Can you translate that to ಇವಾಗ another? ಕೆಲವೊಬ್ರು ವಿಷಯದಲ್ಲಿ ಒಬ್ರು ಚಿಕ್ಕವರಾಗಿದ್ದಾಗೆ ಕೆಲವೊಬ್ರು ಗುರುವನ್ನು ಪಡಿತಾರೆ. ಇನ್ನು ಕೆಲವರು ಕೆಲವೊಂದು ಸಮಯದಲ್ಲಿ ಅಂದ್ರೆ ಒಂದು ಸ್ವಲ್ಪ ಸಮಯದಲ್ಲಿ ಅವರು ವಯಸ್ಸಾದ್ಮೇಲೆ ಶರಣಾಗ್ತಾರೆ. ಸೊ ಇದರಿಂದ ಇದಕ್ಕೆ ನಮ್ಮ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಏನಾದ್ರೂ ಬದಲಾವಣೆ ಇರುತ್ತಾ ಅಂತ ಕೇಳ್ತಿದ್ದಾರೆ ಅವರು. Do you have the third canto there? Yes, bro. You have third canto, huh? Yes, bro. Can you go down to third canto, chapter 29, text 11-12? Third canto, 29 chapter, text 11-12. Sure. Very slow, huh, this thing? PDF. Better to go one by one. Yes, bro. So can you read the translation? Can someone read? ಅನುವಾದ. ಪ್ರತಿಯೊಬ್ಬರ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಶುದ್ಧ ಭಕ್ತಿ ಸೇವನೆಯು ಪ್ರಕಟವಾಗುತ್ತದೆ. ಗಂಗಾಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆ ಹರಿಯುವಂತೆ ಅಂತ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ ಪರಮ ಪ್ರಭುವಿನತ್ತ ಪ್ರವರಿಸುತ್ತದೆ. So here you can see that the Ganga is flowing uninterruptedly towards the ocean. Similarly, devotional service, uninterrupted by any material condition, flows towards the Supreme Lord. ಸೊ ಯಾವ ತರ ಗಂಗಾಜಲವು ಸ್ವಾಭಾವಿಕವಾಗಿ So no material condition can impede devotional service. ನಮ್ಗೆ ಯಾವ ಒಂದು ಭೌತಿಕ ಒಂದು ವಿಷಯವು ನಮ್ಗೆ ಅಡೆತಡೆಯನ್ನು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. Whether you are old man or young man or whatever, devotional ಯಾರಿಗಾರ ಆಗಿರ್ಬೋದು, ಇಲ್ಲಿ ಒಬ್ರು ಯೌವನದಲ್ಲಿರ್ಬೋದು, ಇಲ್ಲ ಒಬ್ರು ಮುಪ್ಪಲ್ಲಿರ್ಬೋದು. Doesn't mean that when you're old you cannot become a devotee. No. So
ಸೊ ನಾವಲ್ಲಿ ಮುಪ್ಪಲ್ಲಿದ್ದಾಗ ಸೊ ದೇವರ ಭಕ್ತರಾಗ್ಲಿಕ್ಕೆ ಯಾವ್ದೊಂದು ಅಡಚಣೆ ಯಾವ್ದೋ ಒಂದು ವಿಷಯನೇ ಬರಲ್ಲ ಇಲ್ಲಿ. In fact, Rupa Goswami and Sanatan Goswami, they started their spiritual life late. ನಮ್ಗೊಂದು ಈ ಒಂದು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಅರ್ಥ ಆಗೋದೇನೆಂದ್ರೆ ಅವರು ಆಧ್ಯಾತ್ಮಿಕ ಜೀವನ ಬಹಳ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಅವರು. But they became the topmost devotees in Chaitanya Mahaprabhu's movement. ಸೊ ಒಂದು ಈ ಚೈತನ್ಯ ಮಹಾಪ್ರಭುಗಳವರು ಒಂದು ಮಾರ್ಗದಲ್ಲಿ ನಡೆದು ಅವರು ಶುದ್ಧ ಭಕ್ತರಾದ್ರು. Yes. Hare Krishna Prabhu. Yes. Hare Krishna Prabhu. Yes. I have an inquiry. Prabhu, what is actually mukti? You told now about the 4 sampradayas, Shiva, Brahma, Shiva, Lakshmi and Kumara sampradayas. So the people who are coming other than our Gaudi sampradaya, they can also get this mukti. Before that, I want the exact meaning and explanation of mukti. And then whether all the sampradaya people who follow the sampradaya and follow the Guru Parampara and having the bona fide master, is it possible for them also to get the mukti? ಇವರು ಒಂದು ಮಾತಾಜಿ ಇಲ್ಲಿ ಪ್ರಿಯವಾಣಿ ಮಾತಾಜಿ ಅವರು ಒಂದು ಪ್ರಶ್ನೆ ಕೇಳ್ತಾ ಇದಾರೆ. ಸೊ ಮುಕ್ತಿ ಅಂದ್ರೆ ಏನು? ಸೊ ಇವಾಗ ನಾವು 4 ಸಂಪ್ರದಾಯಗಳನ್ನು ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಈ ಒಂದು ನಾವೊಂದು ಫಾಲೋ ಮಾಡ್ತಿರೋ ಮಾರ್ಗ ಇದು ಬ್ರಹ್ಮ ಸಂಪ್ರದಾಯ. ಸೊ ಇದು ಬಿಟ್ಟು ಬೇರೆ ಸಂಪ್ರದಾಯದಲ್ಲಿ ಯಾರಾದ್ರೂ ಸೊ ಗುರುವನ್ನು ಫಾಲೋ ಮಾಡ್ತಾ ಇದ್ರೆ, ಅವರ ಅನುಸರಣೆ ಮಾಡ್ತಾ ಇದ್ರೆ ಅವರಿಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯತೆ ಇದೆನಾ ಅಂತ ಕೇಳ್ತಾ ಇದ್ದಾರೆ. So mukti, first you must understand what is mukti. ನಾವು ಮುಕ್ತಿ ಅನ್ನೋದು ಫಸ್ಟ್ ಏನಂದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ಇಲ್ಲಿ Mukti means you get back to your original position as a spirit soul. ಸೊ ನಾವೊಂದು ಆತ್ಮ ಅಂತ, ಮುಕ್ತಿ ಅಂದ್ರೆ ಸೊ ನಮ್ಮ ಒಂದು ನಿಜವಾದ ಸ್ವರೂಪ ಆತ್ಮ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. We get back our swarupa as servant of Krishna. ಸೊ ನಿಜವಾದ ಒಂದು ಸ್ವರೂಪ ಏನಂದ್ರೆ ನಾವು ದೇವರ ಸೇವಕರು. So once you come to that position of becoming a servant of Krishna, mukti, ಯಾವಾಗ ನಾವು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ದೇವರ ಸೇವಕರಂತ, then yes, spiritually you are said to be liberated, ಸೊ ಅವಾಗ ನಾವು ಆಧ್ಯಾತ್ಮಿಕವಾಗಿ ಮುಕ್ತಿ ಹೊಂದಿದಾರಂತ ಅರ್ಥ ಮಾಡ್ಕೊಬೇಕಾಗುತ್ತೆ. So that is the meaning of liberation. ಸೊ ಇದೀಗ ಮುಕ್ತಿ ಅನ್ನೋದು ಒಂದು ಮುಕ್ತಿಗೆ ಇದೊಂದು ಅನುವಾದ ಅರ್ಥ. Taking out the verse. Mukti hitvan yata. So it is found in the Can you go to 4:24:78? Ken? ಅವರು So we have to understand that when we come back to our original position as servant of God spiritually, then we are said to be liberated, sorry. So when we come to our original position as servant of God, then it says to be, we are said to be liberated, ನಾವು ಯಾವಾಗ ಸೊ ಒಂದು ದೇವರ ಇವರು ಸೇವಕರಂತ ಅರ್ಥ ಮಾಡ್ಕೊಂಡಾಗ ನಾವು ಮುಕ್ತಿಯನ್ನ ಈ ಜೀವನದಲ್ಲಿ ಇವಾಗ್ಲೇ ಕಂಡುಕೊಂಡವರಾಗಿ ಇರಬಹುದು. So in the liberated position, you don't break any principles. ಸೊ ನಾವೊಂದು ಈ ಲಿಬರೇಟೆಡ್ ಅಂದ್ರೆ ಮುಕ್ತಿಯನ್ನು ಪಡೆದವರು ಯಾವೊಂದು ನಿಯಮಗಳನ್ನು ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅವರು. Can you read the purport? Read the purport.
ಓಕೆ ಪ್ರಭು. ಮುಕ್ತಿ ಎಂದರೆ ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳ ಪರಿಣಾಮದಿಂದ ಮುಕ್ತನಾಗುವುದು. ಶ್ರೀಮದ್ ಭಾಗವತದಲ್ಲಿ ಹೇಳಿರುವ ಹಾಗೆ 2:10-6 ಮುಕ್ತಿಹಿರ್ತ್ವಾನ್ಯಥಾ ರೂಪಂ. ಮುಕ್ತಿ ಎಂದರೆ ಉಳಿದ ಎಲ್ಲ ಕರ್ಮಗಳನ್ನು ತ್ಯಜಿಸಿ ನಿಜ ಸ್ವರೂಪದಲ್ಲಿ ನಿಲ್ಲುವುದು, ಸ್ವರೂಪೇಣ ವ್ಯವಸ್ಥಿತ. ಈ ಬದ್ಧಾವಸ್ಥೆಯಲ್ಲಿ ನಾವು ಒಂದಾದ ನಂತರ ಇನ್ನೊಂದು ಕಾಮ್ಯ ಕರ್ಮದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇವೆ. ಕರ್ಮ ಬಂಧನ ಎಂದರೆ ಫಲವನ್ನು ಬಯಸುವ ಕರ್ಮಗಳ ಬಂಧನಗಳು. ಎಂದಿನವರೆಗೆ ವ್ಯಕ್ತಿಯ ಮನಸ್ಸು ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳಲ್ಲಿ ಮಗ್ನವಾಗಿರುವುದೋ ಅಂದಿನವರೆಗೂ ಅವನು ಸುಖಕ್ಕಾಗಿ ಯೋಜನೆಗಳನ್ನು ರಚಿಸುತ್ತಾ ಇರಬೇಕಾಗುತ್ತದೆ. ಭಕ್ತಿಯೋಗ ಪ್ರಕ್ರಿಯೆಯಾದರೋ ಬೇರೆ. ಏಕೆಂದರೆ ಭಕ್ತಿಯೋಗ ಎಂದರೆ ಪರಮಪ್ರಭುವಿನ ಆದೇಶಾನುಸಾರವಾಗಿ ನಡೆದುಕೊಳ್ಳುವುದು. ನಾವು ಪರಮಪ್ರಭುವಿನ ಆದೇಶಾನುಸಾರವಾಗಿ ನಡೆದುಕೊಂಡಾಗ ಕಾಮ್ಯ ಫಲಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಉದಾಹರಣೆಗೆ, ಅರ್ಜುನನು ದೇವೋತ್ತಮ ಪರಮಪುರುಷನ ಇಚ್ಛಾನುಗುಣವಾಗಿ ಯುದ್ಧ ಮಾಡಿದನು. ಆದ್ದರಿಂದ ಯುದ್ಧದ ಫಲಿತಾಂಶದ ಬಗೆಗೆ ಅವನು ಹೊಣೆಗಾರನಾಗಲಿಲ್ಲ. ಭಕ್ತಿ ಸೇವೆಯ ವಿಷಯವನ್ನು ತೆಗೆದುಕೊಂಡರೆ ಶ್ರವಣ ಮತ್ತು ಕೀರ್ತನಗಳು ಕೂಡ ನಮ್ಮ ಶರೀರ, ಮನಸ್ಸು, ಇಂದ್ರಿಯಗಳಿಂದ ಕಾರ್ಯ ಮಾಡಿದ ಹಾಗೆ ಪ್ರಸ್ತುತಃ ಶ್ರವಣ ಕೀರ್ತನಗಳು ಇಂದ್ರಿಯಗಳ ಕ್ರಿಯೆಗಳೇ ಆಗಿವೆ. ತನ್ನ ಇಂದ್ರಿಯ ಸಂತೃಪ್ತಿಗಾಗಿ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡಾಗ ಅವು ಕರ್ಮ ಬಂಧನದಲ್ಲಿ ಸಿಕ್ಕಿಸುತ್ತವೆ. ಆದರೆ ಅವುಗಳನ್ನು ಭಗವಂತನ ತೃಪ್ತಿಗಾಗಿ ಬಳಸಿಕೊಂಡಾಗ ಅವು ಮಾನವನನ್ನು ಭಕ್ತಿಯಲ್ಲಿ ಸ್ಥಿರವಾಗಿ ನಿಲ್ಲಿಸುತ್ತವೆ. So in other words, if you are engaged in the service of the Lord, ನಾವು ದೇವರ ಸೇವೆಯಲ್ಲಿ ತೊಡಗಿದಾಗ ಮಾತ್ರ, and according to the direction of the spiritual master, ಒಂದು ಗುರುವಿನ ಮಾರ್ಗದಲ್ಲಿ ನಡೆದಾಗ, so then you are in the liberated position. ಅವಾಗ ನಾವು ಒಂದು ಈ ಮುಕ್ತಿಯ ಮಾರ್ಗದಲ್ಲಿ ಅನುಸರಿಸ್ತಾ ಇದೀವಿ ಅಂತ ಅರ್ಥ. So any of these 4 sampradayas, if you are connected and you are following very strictly these 4 principles, then yes, you are liberated. ಸೊ ಯಾರಾದ್ರೂ ಈ ಒಂದು 4 ಸಂಪ್ರದಾಯಗಳ ಮೂಲಕ ಗುರುವಿನ ಅನುಕರಣೆಯಿಂದ ಅವರು ತಮ್ಮ ನಿಯಮಗಳನ್ನ, ಕಠಿಣವಾದ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರೆ ಅವರು ಮುಕ್ತಿಯ ಮಾರ್ಗದಲ್ಲಿ ನಡೆಯುತ್ತಾರೆ ಅಂತ ಅರ್ಥ. Unfortunately, ಸೊ ದುರಾದೃಷ್ಟವಾಗಿ ಏನಾಗಿದೆ ಅಂದ್ರೆ, most of the other sampradayas, ಇವು ಬೇರೆ ಒಂದು ಸಂಪ್ರದಾಯಗಳಲ್ಲಿ many of them don't follow these 4 principles. ಸೊ ಬಹಳ ಮಟ್ಟಿಗೆ ಎಲ್ಲ ಇವರು ನಿಯಮಗಳನ್ನ ಪಾಲನೆ ಮಾಡಲ್ಲ. Yes. For example, ನೀವೇ ಹೇಳಿ. eating of onion and garlic. ಸೊ ಇವರೆಲ್ಲ ಹೊರಗಡೆ ಇದು ಒಂದು ನೀರುಳ್ಳಿ, ಬೆಳ್ಳುಳ್ಳಿಯನ್ನ ತಿಂತಾರೆ. Drinking of ಕಾಫಿ, ಟೀ ಎಲ್ಲ ಕುಡಿತಾರೆ. So how you can become pure if you are breaking the principles? ಯಾರು ನಿಯಮಗಳನ್ನ ತೊಡೆದು ಸೊ ಪಾಲನೆ ಮಾಡ್ಬೇಕಾದ್ರೆ ಅವ್ರು ಯಾವ ತರ ಶುದ್ಧ ಅಂತ ಹೇಳ್ಬೋದು ನಾವ್ ಹೇಳಿ. Unless you are purified, how you can serve the Lord? ಸೊ ನಾವೊಂದು ಶುದ್ಧ ಮನಸ್ಸಿನಿಂದ ಮಾತ್ರ ದೇವರ ಸೇವನೆಯನ್ನು ಮಾಡಕ್ ಸಾಧ್ಯ. Correct? ಹೌದು. ಎಸ್ ಪ್ರಭು. ಎಸ್ ಪ್ರಭು. ಪ್ರಭು, Mahaprabhu, he has come. ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. That's why anyone who follow Chaitanya Mahaprabhu, the sampradaya, yes, they are strictly following. ಸೊ ಯಾರಾದ್ರೂ ಈ ಚೈತನ್ಯ ಮಹಾಪ್ರಭುಗಳನ್ನ ಅವ್ರನ್ನ ಅನುಕರಣೆ ಮಾಡ್ತಾ ಇದ್ದಾರೋ, ಸೊ ಅವರು ಬಹಳ ನಿಯಮಗಳನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅರ್ಥ. Yes, then yes, you will make advancement. ನಾವೊಂದು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಅಂತ ಅರ್ಥ. Correct? Yes, ಪ್ರಭು. So it is open to everybody, but who is following? That's the question. ಇದು ಎಲ್ಲರಿಗೂ ಸಿಗುತ್ತೆ, ಬಟ್ ಆದ್ರೆ ಯಾರು ಇದನ್ನ ಫಾಲೋ ಮಾಡ್ತೀರ ಅದೇ ಒಂದು ಪ್ರಶ್ನೆ.
Yes or not? Yes, Prabhu. Prabhu, in Shishtashtaka, Chaitanya Mahaprabhu told he don't want the liberation, he want to be the servant of Krishna. That means becoming servant of Krishna is more than the liberation, correct, Prabhu? Yes. ಇವರೊಂದು ಇಲ್ಲಿ ಕ್ವಶನ್ ಇವ್ರು ಪ್ರಶ್ನೆ ಕೇಳ್ತಾ ಇದಾರೆ. ಶಿಷ್ಟಾಷ್ಟಕ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಒಂದು ಟೀಚಿಂಗ್ಸ್ ಅಲ್ಲಿ ಹೇಳ್ತಾರೆ, ಅವರು ಭಕ್ತರ ಸೇವಕನಾಗ್ಬೇಕು. ಸೇವಕನ ಆಗೋದಕ್ಕಿಂತ ದೊಡ್ಡದು ಮುಕ್ತಿ ಅಂತ ಇವರು ಕೇಳ್ತಾ ಇದಾರೆ. ಮುಕ್ತಿನಾ ಅಂತ. ಮುಕ್ತಿನ. So you see, this is a very important point, that a devotee is not interested in trying to get liberated, you know. ಸೊ ಭಕ್ತರಿಗೆ ಈ ಒಂದು ಮುಕ್ತಿ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಅಲ್ಲ. The devotee is interested in more or less trying to serve the Lord. ಸೊ ಅವರಿಗೆ ಸೇವೆ ಮಾಡೋದು ಒಂದು ಗುರಿ. You understand? So Yes, many Prabhu. people think they want to get liberated and they want to merge with the Lord. That's not the mood of the devotee. ಸೊ ಬಹಳ ಜನ ಏನ್ ಅಂದ್ಕೊಳ್ತಾರೆ ಅಂದ್ರೆ, ಸೊ ದೇವರಲ್ಲಿ ಒಂದಾಗ್ಬೇಕಂತ ತಿಳ್ಕೊಂತಾರೆ. ಆದ್ರೆ ಭಕ್ತರಿಗೆ ಅದು ಬಹಳ ಇಂಪಾರ್ಟೆಂಟೇ ಅಲ್ಲ ಅದು. So even if you have to go to hell, the devotee it doesn't matter for him. ಸೊ ಭಕ್ತರು ಇವನ್ ಅಂದ್ರೆ ನರಕಕ್ಕೆ ಹೋದ್ರುನು ಅವ್ರಿಗೆ ಒಂದು ದೊಡ್ಡ ವಿಷಯನಲ್ಲ ಅವ್ರಿಗೆ. As long as he can chant the name of God, he doesn't care whether he go to heaven or hell. ಅವರು ನರಕಕ್ಕಾಲ ಹೋಗ್ಲಿ ಸ್ವರ್ಗಕ್ಕಾಲ ಹೋಗ್ಲಿ, ಅವ್ರ ಎಲ್ಲಿಯವರೆಗೂ ದೇವರ ನಾಮಸ್ಮರಣೆ ಮಾಡ್ತಾ ಇದ್ರೆ ಅದು ಓಕೆ ಅದು. You understand? Yes, Prabhu. So they won't bother about the cycle of birth and death. No, they are, because if you have Krishna, then why you worry about all these things? ಯಾರಿಗಾದ್ರೂ ಕೃಷ್ಣ ಅವ್ರ ಅನುಗ್ರಹ ಇದ್ರೆ ಇವ್ರಿಗೊಂದು ಇದೊಂದು ನಮ್ಗೆ ಬೇರೆ ಎಲ್ಲ ಒಂದು ನಮ್ಗೆ ಅದೆಲ್ಲ ವಿಷಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. You can go to the verse 6:17-28. 6:17-28. 6:17-28. Prabhu, even 3:29:12, what you showed 3:29:10, then 11, that next verse also shows the same thing. Where? Prabhu, just now you showed us 3:29:11. The next verse also tells the same thing, 3:29:12. So never mind, go to this first, huh? Okay, can you read this verse? Sanskrit, Prabhu. Yeah, you can read the Sanskrit. Sorry, Prabhu. Narayana. Read. Are you reading? ಮಾತಾಜಿ ಓದಿ. ನಾರಾಯಣ ಪರ ಸರ್ವೇನ ಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥ ದರ್ಶಿನಃ. ವಾಣಿ ಮಾತಾಜಿ, ಆರ್ ಯು ರೀಡಿಂಗ್? ಓಕೆ. ಅನುವಾದ: ದೇವೋತ್ತಮ ಪರಮ ಪುರುಷನಾದ ನಾರಾಯಣನ ಭಕ್ತಿ ಸೇವೆಯಲ್ಲಿ ತತ್ಪರತೆಯಿಂದ ನಿರತರಾದ ಭಕ್ತರು ಜೀವನದ ಯಾವುದೇ ಸ್ಥಿತಿಗೂ ಹೆದರುವುದಿಲ್ಲ. ಅವರಿಗೆ ಸ್ವರ್ಗ, ಮುಕ್ತಿ, ನರಕಗಳೆಲ್ಲ ಸಮಾನವಾಗಿವೆ. ಅಂತಹ ಭಕ್ತರು ಭಗವಂತನ ಸೇವೆಯಲ್ಲಿ ಮಾತ್ರ ಆಸಕ್ತರಾಗಿರುತ್ತಾರೆ. Prabhuji, do you want me to read the translation? No. No need to read the purport. Okay. So you can see how the devotees are only interested in the service of the Lord. So they don't mind going to even hell, you know. So not getting liberated, not even getting liberated. They don't mind birth after birth. As long as they can do service to the Lord, they are very satisfied. ಸೊ ಭಕ್ತರಿಗೆ ಈ ನರಕ ಇಲ್ಲ ಅಂದ್ರೆ ಸ್ವರ್ಗ ಇವೆಲ್ಲ ಅವ್ರಿಗೆ ಯಾವ್ದು ಒಂದು ಅವ್ರಿಗೆ ಸಮಾನ. ಯಾಕಂದ್ರೆ ಎಲ್ಲಿಯವರೆಗೂ ಭಕ್ತರು ದೇವರ ಸೇವೆಯಲ್ಲಿ ನಿರಂತರವಾಗಿರ್ತಾರೋ
ಅವರಿಗೆ ಇದೊಂದು ಬೇರೆ ವಿಷಯಗಳಲ್ಲಿ ಆಸಕ್ತರಾಗಿರುವುದಿಲ್ಲ. So this is the position of the devotee, no? ಇದು ಅವರ ಒಂದು ಭಕ್ತರ ಒಂದು ಸೇವೆ, ಅಂದ್ರೆ ಭಕ್ತರ ಒಂದು ಇದು ದೃಢ ನಿಶ್ಚಯ. ಅವರು They don't have any motive, no desire, simply to surrender and serve. ಅವ್ರಿಗೆ ಯಾವ್ದೋ ಒಂದು ಇಚ್ಛೆಗಳು ಇರೋದಿಲ್ಲ, ಒಂದೇ ಒಂದು ಇಚ್ಛೆ ಏನಂದ್ರೆ ದೇವರ ಸೇವೆ ಮಾಡೋದು. Asking for moksha is also a desire. ಒಂದು ಇಚ್ಛೆ ಏನಂದ್ರೆ ಇವನ್ ಮುಕ್ತಿಯನ್ನ ಪಡಿಬೇಕನ್ನೋದು ಒಂದು ಇಚ್ಛೆ. So that's the difference between a devotee and the non-devotees. ಇದೇ ಅವ್ರಿಗೆ ಡಿಫ್ರೆಂಟ್ ಏನಂದ್ರೆ ಭಕ್ತರಿಗೂ ಮತ್ತೆ ಕರ್ಮಗಳಿಗೂ. ಅಂದ್ರೆ ಭಕ್ತರಿಗೆ ಏನೋ ಒಂದು ಯಾವ್ದೋ ಒಂದು ಇಚ್ಛೆ ಇರೋದಿಲ್ಲ, ಒಂದೇ ಒಂದು ಇಚ್ಛೆ ಏನಂದ್ರೆ ಅವರು ದೇವರ ಸೇವೆ ಮಾಡೋದು. Is it clear? Prabhu. Mataji is not around. Any other questions? ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆನಾ? Hare Krishna, Prabhu, I have one small doubt. Yes. Prabhu, during morning Mangalarati time, during the, Guru Puja time, we worship Guru and, we sing Guru song. Guru Vandana. And in Mangalarati time, we sing Guru Astaka and we worship Radha Krishna. Yes. So how to understand this? When we are doing Guru Puja, we are doing Guru Vandana, but when we are doing Guru Astaka, we are not worshipping Guru, but we are worshipping Radha Krishna. No. In Mangala Arati time, the prayers are all related to, through the Guru, we are worshipping Radha and Krishna. ಇಲ್ಲೊಂದು ಪ್ರಶ್ನೆ ಏನಂದ್ರೆ, ಒಂದು ನಮ್ಮ ಒಂದು ಈ ಒಂದು 7 ಗಂಟೆ ಸಮಯದಲ್ಲಿ ನಾವು ಗುರು ಪೂಜೆನೆ ಮಾಡ್ತೀವಿ, ಗುರು ವಂದನೆ. ಸೊ ಆದ್ರೆ ಮಂಗಳಾರತಿ ಅಂದ್ರೆ ಬೆಳಿಗ್ಗೆ ನಾವು ಗುರು ಅಷ್ಟಕನ ರಾಧಾಕೃಷ್ಣ ಅವರ ಪೂಜೆ ಮಾಡ್ತೀವಿ. ಅದು ಯಾವ ತರ ಅಂತ ಇವ್ರು ಪ್ರಶ್ನೆ ಕೇಳಿದ್ದಕ್ಕೆ ಪ್ರಭು ಅವರು ಹೇಳ್ತಾರೆ, ಸೊ ನಾವು ದೇವರನ್ನ ಅಂದ್ರೆ ರಾಧಾಕೃಷ್ಣರನ್ನ ಒಂದು ಗುರುವಿನ ಮಾರ್ಗದಲ್ಲಿ ರಾಧಾಕೃಷ್ಣನ ಪೂಜೆ ಮಾಡ್ತೀವಿ. We cannot go and worship Radha and Krishna directly. That's not possible. ಸೊ ರಾಧಾಕೃಷ್ಣರನ್ನ ನಾವು ಒಂದು ಡೈರೆಕ್ಟ್ ಆಗಿ ನಾವು ಪೂಜೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. Through the spiritual master, we are then worshipping Radha and Krishna. ಸೊ ಗುರುವಿನ ಮುಖಾಂತರ ನಾವು ರಾಧಾಕೃಷ್ಣರನ್ನ ಸೇವೆ ಮಾಡ್ತೀವಿ. Because the spiritual master is a confidential servant of Radha and Krishna. ಸೊ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಇವರು ಗುರು ಅವರು ಬಹಳ ಇದು ಒಂದು ಪರಮ ರಹಸ್ಯರಾದಂತ ಅವರು ಸೇವಕರು. Yes. Mantra 4, what is that? Samsara prayers. Chaturvidashi Bhagavad Prasad. No, after that. Radhika Madhavayora Para Madhurya Leela Gunarupanamna. Yes, Prabhu. Yes, Prabhu, I got the answer. And then the next verse, what is that? Nikunjayo no ratikeli sidhai yayali viryu tekshaniya. So this Nikunja means what? The Guru is engaging in expertly existing the gopis who at different time make different tasteful arrangement for the perfection of Radha and Krishna's conjugal loving affairs within the groves of Vrindavan. So the Guru is assisting Radha and Krishna's pastime, correct? True. So how you can go and worship Radha and Krishna without the help of the Guru? So we are unqualified. So this song you must understand like that, correct? Yes, Can you translate this too? ಇವಾಗ ಈ ಒಂದು ಅಂದ್ರೆ ಮಂಗಳಾರತಿ ಸಮಯದಲ್ಲಿ ನಾವೊಂದು ಈ ಒಂದು
ಹಾಡನ್ನ ಆಡ್ಬೇಕಾದ್ರೆ ಈ ಒಂದು 5 ಮತ್ತೆ 6ನೇ ಒಂದು ಹಾಡಿನಲ್ಲಿ ಸೊ ಇವ್ರ ಗುರು ಸೊ ರಾಧಾಕೃಷ್ಣ ಅವರ ಒಂದು ಲೀಲೆಯಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಅಂದ್ರೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಸೊ ನಾವು ಗುರುವಿನ ಮುಖಾಂತರ ರಾಧಾಕೃಷ್ಣರನ್ನ ಪೂಜೆ ಮಾಡ್ತಾ ಇದೀವಿ ಅಂತ. Yes, clear? Yes, Prabhu, it is clear. So we must always understand like that. How important is Guru? This is very important. Without Guru, our whole spiritual life, it doesn't work. ಸೊ ಅದರಿಂದ ನಮ್ಗೆ ಗುರು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಗುರು ಇಲ್ಲ ಅಂದ್ರೆ ಸೊ ಆಧ್ಯಾತ್ಮಿಕ ಜೀವನ ಬಹಳ ಕಷ್ಟ. So is it clear? Be clear, Prabhu. Any other last questions? ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆನಾ? ಪ್ರಭು, Yes. ಈ ಒಂದು ಗುರುವಾಷ್ಟಕಮದಲ್ಲೇನೆ ಮೂರು ಹತ್ತು I am mixing English and Kannada. It has been said that we must sing this song 3 times. But I think we do sing only once. It is not. It's explained in the 8th stanza, right? Can you translate? Can you translate what she's asking into Kannada? Or you can ask in Kannada first. Mataji, Prabhu. obeisances, Mataji. It is obeisances. 3 obeisances, 3 times obeisances, but not we should sing 3 times. No, that is obeisances to Guru 3 times in a day at least. Vandanam, Sandhya Vandanam. Vandanam. That means you chant your Gayatri mantra 3 times a day. Understand? We worship our Guru 3 times a day, but not chanting this song. We worship our Guru by paying obeisances and saying the Guru mantras, correct? Namarom Vishnu Padaya Krishna Pristhaya Bhutale. Yes? Prabhu. Can you translate this? ಇಲ್ಲಿ ಅವರು ಕೇಳಿದ ಒಂದು ಪ್ರಶ್ನೆ ಏನಂದ್ರೆ, ಒಂದು ಗುರು ಅಷ್ಟಕದಲ್ಲಿ ಗುರು ವಂದನೆಯಲ್ಲಿ ಒಂದು ಗುರುವಾಷ್ಟಕಂನಲ್ಲಿ ಅವರಿಗೆ ಒಂದು ಪ್ರಶ್ನೆ ಐತೆ ಏನಂದ್ರೆ, ಅಲ್ಲಿ ಹೇಳಿರೋ ಪ್ರಕಾರ ದಿನದಲ್ಲಿ 3 ಬಾರಿ ಸೊ ಗುರುವಿನ ಪೂಜೆ ಮಾಡ್ಬೇಕಂತ ಹೇಳಿದ್ದಾರೆ. ಆದ್ರೆ ಅದು ಆಕ್ಚುಲಿ ಕರೆಕ್ಟ್ ಆಗಿ ಬಂದ್ಬಿಟ್ಟು ಅವರಿಗೆ ಮೂರು ದಿನದಲ್ಲಿ 3 ಬಾರಿ ಅವರಿಗೆ ಒಂದು ಒಬೇಸೆನ್ಸಸ್ ಅಂದ್ರೆ ನಮಸ್ಕಾರ, ಅವ್ರಿಗೆ 3 ಬಾರಿ ಒಂದು ನಮಸ್ಕಾರವನ್ನ ಮಾಡ್ಬೇಕಂತ ಅದು ಸೊ ಕ್ಲಿಯರ್ ಆಗಿ ಪ್ರಭು ಹೇಳಿದ್ದಾರೆ. Not that you have to sing this song 3 times a day, ನಾವು ಒಂದು ಪ್ರಾರ್ಥನೆ 3 ಬಾರಿ ಹೇಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. So okay, I guess we have to take leave from you. I hope you enjoyed this session. ಸೊ ಇಲ್ಲಿಗೆ ಇವತ್ತಿನ ಒಂದು ಕ್ಲಾಸ್ ಮುಗೀತಾ ಇದೆ. ಸೊ ನಿಮ್ಗೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಿದ್ದಾರೆ. I hope you understand the importance of Guru. ಎಲ್ಲರಿಗೂ ಸಾಧ್ಯವಾದಷ್ಟು ಅರ್ಥ ಆಗಿರ್ಬೇಕು ಅಂತ ಅವರು ಅನ್ಕೊಳ್ತಿದ್ದಾರೆ ಅವರಿಗೆ ಇವತ್ತಿನ ಒಂದು ಗುರು ತತ್ವದ ವಿಚಾರದಲ್ಲಿ. Mata Pita Guru and then Devam, correct? ನಮಗೆಲ್ಲ ಗೊತ್ತಿರೋ ಹಾಗೆ ಮಾತಾ ಪಿತಾ ಗುರು ದೈವಂ. So you cannot go from Mata Pita to Devam. You must go through Guru. ಸೊ ಒಂದು ತಂದೆ ತಾಯಿಯಿಂದ ದೇವರ ಹತ್ರ ಡೈರೆಕ್ಟ್ ಆಗೋದಿಲ್ಲ. ತಂದೆ ತಾಯಿಯಿಂದ ಗುರುಗೆ ಹೋಗಿ ಗುರುವಿಂದ ಮತ್ತೆ ದೇವರಲ್ಲಿ ಹೋಗ್ಬೇಕು. So okay then, thank you very much. Thank you, Prabhuji. Hare Krishna. Hare Krishna. Thank you, Prabhu. Hare Krishna. All goes to Prabhu. Hare Krishna. All goes to Prabhu. Hare Krishna. Jagat Guru Srila Prabhupada ki jai. Jai. Okay. Hari
हरे कृष्ण प्रभु, धन्यवाद। हरे कृष्ण, हरे कृष्ण, धन्यवाद। जय श्री प्रभुपाद।